ಸರ್ ಈಗ ಭೂ ಅಕ್ರಮ ನಿಮ್ಮ ಮಧ್ಯೆ ಕೇಳಿಬಂತು ಏನು ಸರ್ ಅದು? ಈಗ ಭೂ ಅಕ್ರಮ ಅನ್ನೋದೇನು ಕೇಳಿಬಂತು, ಅದನ್ನು ತಿಳ್ಕೊಳ್ಳದೇ ಮಾತಾಡೋದಕ್ಕೆ ಇವೆಲ್ಲ ಸೃಷ್ಟಿ ಆಯಿತು. ನಾವು ಅಂದರೆ ನನ್ನ ತಮ್ಮ ತೊಗೊಂಡಂಥ ಸ್ವಿಮ್ಮಿಂಗ್ ಪೂಲ್ ಜಾಗ, ಅದು ಅವರು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಹುಚ್ಚು. ಆ ಸ್ಪೋರ್ಟ್ಸ್ ಅಕಾಡೆಮಿಗೆ ಇದನ್ನು ಪೂರಕವಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು, ಹುಣಸೂರಲ್ಲಿ ಮಕ್ಕಳುಗಳು ಸ್ವಿಮ್ಮಿಂಗ್ ಕಲಿತಿಲ್ಲ ಇದು ಅನ್ನೋದು ಹುಚ್ಚಿರಲಿ ಇತ್ತು. ಅದ್ರ ಮಧ್ಯೆ ಅವ್ರಿಗೆ ಸಂಪೂರ್ಣ ಮಾಹಿತಿನೇ ಇಲ್ಲ. ಯಾರೋ ಹೇಳಿದ್ರು ಬಂದು ಕೂತ್ಕೊಬಿಟ್ರು. ನಮ್ಮ ತಮ್ಮನ ಹೆಂಡತಿ ಅವ್ರಿಗೆಲ್ಲರೂ ಭಾಳ ತೇಜೋವಧಿಯಾಗಿ ಮಾಡಿದ್ರು. ಅವರು ಮೂರೇನೋ ಹೇಳಿದ್ರು, ಪತ್ರಿಕೆಯವರು ಅದಕ್ಕಿನ್ನೂ ಸೇರಿಸ್ಕೊಂಡು ಬರೆದ್ಬಿಟ್ರು. ಅಲ್ಲಿ ತೊಗೊಂಡಿರೋದೇನೋ 33,000 ಸ್ಕ್ವೇರ್ ಫೀಟು, 3/4 ಎಕರೆ ಅಷ್ಟು ಜಾಗ ಬಾಡಿಗೆಗೆ, ಖರೀದಿಗಲ್ಲ, ಆಸ್ತಿಗಲ್ಲ. ಎಲ್ಲ ಮಾಧ್ಯಮಗಳು ನ್ಯೂಸ್ಗಳಲ್ಲಿ 4 ಎಕರೆ ಭೂ ಕಬಳಿಕೆ ಅಂತ. ನಾನು ತಾಳ್ಮೇಲೆ ಇದ್ದೆ. ಕೊನೆಗೆ ನನ್ನ ತಮ್ಮನೂ ಹೋಗಿ ಏನು ಸಮಜಾಯಿಸಿ ಕೊಡಬೇಕು, ಅದು ನಮ್ಮದಲ್ಲ ಆಸ್ತಿ, ಅದು ಕಾಫಿ ಕ್ಯೂರಿಂಗ್ ವರ್ಕ್ಸ್ದು. 1962ರಲ್ಲೇ ಅದು ರೀಕ್ಲಾಸಿಫಿಕೇಷನ್ ಆಗಿ ಅವ್ರಿಗೆ ಸೇರಿದೆ. ಕಾನೂನಲ್ಲೂ ಕೂಡ RTCಲಿ ಯಾರು ಮಾಲೀಕ ಇರ್ತಾನೆ ಅವನಿಗೆ ಏಕರಬು ಸಲ್ಲತಕ್ಕದ್ದು. ಅದನ್ನು ಅಪ್ಲಿಕೇಶನ್ ಹಾಕ್ಕೊಂಡು ತಹಸೀಲ್ದಾರ್ ಮುಖಾಂತರ, AC ಮುಖಾಂತರ, DC ಕಮಿಟಿ ಇರುತ್ತೆ, ಅಲ್ಲಿ ಅದಕ್ಕೆ ರೆಗ್ಯುಲೈಸ್ ಮಾಡಿಕೊಂಡು ದುಡ್ಡು ಕಟ್ಕೊಂಡು ಮಾಡ್ಕೊಳ್ಳೋದು. ಇದು ಪದ್ಧತಿ ಎಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲಾದ್ರೂ. ಯಾರು ಅದನ್ನ ಮಾಡಿಸ್ಕೊತಾರೆ ಜಾಸ್ತಿ ಅಂತ ಅಂದರೆ ರಿಯಲ್ ಎಸ್ಟೇಟ್ ಈಗಿದೆಯಲ್ಲ, ಅವರು ಜಾಸ್ತಿ ಅದ್ರ ಬಗ್ಗೆ ನಿಗಾ ಕೊಡ್ತಾರೆ. ರಿಯಲ್ ಎಸ್ಟೇಟು ಲೇಔಟ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಯಾವ 90% ರೈತ ಅದನ್ನ ರೆಗ್ಯುಲೈಸ್ ಮಾಡ್ಕೊ, ಯಾಕಂದರೆ ದುಡ್ಡು ಕಟ್ಟಬೇಕಲ್ಲ, ಅದಕ್ಕೆ ಯಾರು ಮಾಡ್ಕೊಂಡಿರೋದಿಲ್ಲ. ಬಟ್ ಅವನು RTCಲೇ ಓಡ್ತಾ ಇರ್ತದೆ. ಹಂಗೆ ಕಾಫಿ ವರ್ಕ್ಸ್ RTCಲಿ ಓಡ್ತಾ ಇದೆ. ಅದನ್ನು ಬಾಡಿಗೆಗೆ ಕೊಟ್ಟಿರೋರು ತೊಗೊಂಡಿರೋದು ನನ್ನ ತಮ್ಮ. ಅಲ್ಲಿಂದ ಶುರುವಾದಂಥದ್ದು. ಅವರ ಶಿಷ್ಯರುಗಳು ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು. ಇವರು ಬೃಹಸ್ಪತಿ ಅಂದ್ಕೊಂಡು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ನನಗೂ ಕೂಡ ಏಕವಚನದಲ್ಲಿ ಮಂಜುನಾಥ ಹಾಗೆ ಹೀಗೆ ಅಂದ್ಕೊಂಡು, ನೀನು ಮಾಲೀಕನಲ್ಲ, ಹಳೆ ಪಿಕ್ಚರ್ ಡೈಲಾಗ್, ನಾಟಕದ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಭಾಳ ಮಾಮೂಲಿ. ಈಗ ನಾನು ಅವ್ರಿಗೆ ಹೇಳ್ತಿದ್ದೆ, ಇವತ್ತು ಹೇಳ್ತಿದ್ದೆ, ಮಾಧ್ಯಮಗಳ ನೀವು ಸಂಪನ್ಮೂಲ ವ್ಯಕ್ತಿ, ಎಲ್ಲೂ ಇಲ್ಲ ಅಂತಂದರೆ ಅವ್ರ ವಿಚಾರ ಬಂತು ಅಂದರೆ ಅವರೇ ವಿಚಾರ ಕೊಡ್ತಾರೆ, ಮಾಡ್ತಾರೆ. ನಾನು ಅವ್ರ ಜೊತೆ ಇದ್ದಾಗಲೂ ಹಂಗೆ ಅಂತಿದ್ದೆ ಎಲ್ಲ. ಅದು ಒಂದು ಹಂತಕ್ಕೆ ಬಂದಾಗ ಹುಣಸೂಲಿ ಟೀಕೆಗಳಾಯಿತು, ಎನ್ಕ್ವೈರಿಗಳಾಯಿತು. ಪತ್ರಿಕೆಯಲ್ಲಿ ಬಂದಮೇಲೆ, ಅವರು TV ಬಂದಮೇಲೆ, ಇವತ್ತಿನ ದಿನ ನಿಮಗೆ ಗೊತ್ತಿದೆ ಎಷ್ಟು ಸೂಕ್ಷ್ಮ ಇದೆ. ಮೂಡ ವಿಚಾರ ಆಗಲಿ, ವಕ್ಫ್ ಬೋರ್ಡ್ ವಿಚಾರಗಳಾಗಲಿ, ಜಮೀನುಗಳು, ಸೈಟ್ಗಳು. ನಾವು ಇಷ್ಟು ವರ್ಷಗಳು ಏನೊಂದು ಕಳಂಕರಹಿತವಾದಂಥ ನಮ್ಮ ಜೀವನ ಹುಣಸೂರು ನಡ್ಕೊಂಡು ಬಂದಿದೆ. ಆ ಒಂದರಲ್ಲಿ ಇವರು ಯದ್ವಾ ನಮ್ಮ ಬಗ್ಗೆ ಟೀಕೆ ಮಾಡೋದು, ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಇದು ಮಾಡೋದು. ಅದು 2010 ಇದಾಗಿದೆ. ಅವ್ರಿಗೆ ಕಾನೂನಿನ ರೆವಿನ್ಯೂ ಅರಿವಿಲ್ಲ. ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಅವ್ರಿಗೆ ಸ್ವಲ್ಪ ಆದರೂ ಕಾನೂನಿನ ಅರಿವಿದ್ದಿದ್ರೆ ಇನ್ಯಾರನ್ನ ತಿಳ್ಕೊಂಡಾರ ಮಾತಾಡೋರು, ಇದೇನಪ್ಪ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಾಗ ಮತ್ತೆ ನಮ್ಮ ಬಗ್ಗೆನೇ ಕಬಳಿಕೆ ಹುಡುಗಾಟ, 4 ಎಕರೆ ಕಬಳಿಕೆ ಅಂತ. ಅವರು ಬಾಡಿಗೆಗೆ ತೊಗೊಂಡಿರೋದು 33,000 ಸ್ಕ್ವೇರ್ ಫೀಟ್ ಸುಮ್ಮನೆ. ಅದನ್ನು ಎತ್ತಿರಕ್ಕೆ ಹೋಯ್ತು. ನನಗೂ ಕೂಡ ಪೇಪರ್ ಬಂದಮೇಲೆ ಏನಣ್ಣ ಎಲ್ಲ ಕಡೆ ನಮಗೂ ಸ್ನೇಹಿತರಿದ್ದಾರೆ, ಫೋನ್ಗಳು ಮಾಡೋಕ್ಕೆ ಶುರುವಾಯಿತು. ಅದು ಶುರು ಆದ ತಕ್ಷಣ ಇಲ್ಲ, ನನ್ನ ತಮ್ಮ ಪಾಪ ಚೆನ್ನಾಗಿ ಸಮಜಾಯಿಸಿ ಕೊಟ್ಟಿದ್ದ. ಪತ್ರಿಕೆಯವರು ಭಾಳ ತಪ್ಪು, ಅಲ್ಲೊಂದು 3-4 ಜನ ನಮಗೆ ಭಾಳ ಪ್ರೀತಿ ಮಾಡೋಂಥ ಪತ್ರಿಕೆಯವರಿದ್ದಾರೆ, ಪಕ್ಷಪಾತಿ ಪತ್ರಿಕೆಯವರಿದ್ದಾರೆ, ಸ್ವಲ್ಪ ಜಾಸ್ತಿ ಪ್ರೀತಿಸ್ತಾರೆ. ಅವರು ನಮಗೆ ವಿರೋಧವಾಗಿಯೇ ಏನಾರು ಮಾಡ್ತಾಯಿರ್ತಾರೆ. ಅದಕ್ಕೂ ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ಅವ್ರ ಪತ್ರಿಕೆಗೆ ಈಗ ನೋಟಿಸ್ ಕೊಡ್ತಾಯಿದ್ದೀನಿ, ನೋಡಿಯಪ್ಪ ಹಿಂಗೆ ಪಕ್ಷಪಾತವಾಗಿ ಮಾಡ್ತಾರೆ. ನಾವು ರಾಜಕಾರಣಿಗಳು, ಯಾವ್ದಾರು ಅಧಿಕಾರಿಗಳು ಚುನಾವಣೆಯಲ್ಲಿ ಯಾವ್ದಾರು ನಮ್ಮ ವಿರೋಧದಲ್ಲಿ ಮಾಡಿದ್ರೆ ನಾವು ಅನ್ನೋದು ಅದೇ ನಮ್ಮ ವಿರೋಧಿ. ಅದು ಏನಪ್ಪ ಕೆಲಸ ಮಾಡ್ತಿದ್ದ, ರಾಜೀನಾಮೆ ಕೊಟ್ಟು ಬಾ, ರಾಜಕೀಯ ಮಾಡು ಅಂತ ಹೇಳ್ತೀವಲ್ಲ. ಹಾಗೆ ಪತ್ರಿಕಾ ವರದಿಗಾರರು ನಿಮ್ಮದೇ ಆದಂಥ ಸ್ಯಾಂಟಿಟಿ ಇರ್ತದೆ, ನಿಮ್ಮದೇ ಆದಂಥ ಸಮಾಜದಲ್ಲಿ ಒಂದು ಗೌರವ ಇರ್ತದೆ. ನೀವು ರಾಜಕೀಯ ಯಾಕೆ ಮಾಡ್ತೀರಿ?
ನೀವು ಬರೋನ ಬಿಟ್ಬಿಟ್ಟು ಬನ್ನಿ, ರಾಜಕಾರಣ ಮಾಡಿ, ನೀವು ಕಂಟೆಸ್ಟ್ ಮಾಡಿ, ನೀವು ಜನಸೇವೆ ಮಾಡಿ, ನೀವು ಅಷ್ಟು ಕಳ್ಕೊಳ್ಳಿ. ನೀವೊಂದು ದೋಣಿ ಮೇಲೆ ರಾಜಕಾರಣ ಮಾಡ್ತಿರ್ತೀರಿ, ಇನ್ನೊಂದು ದೋಣಿ ಮೇಲೆ ಪತ್ರಕರ್ತರು ಬರೋಗಾರರು ಅಂತಾರೆ, ನಿಮಗೆ ಶೋಭೆ ತರ್ತದೆ ಅನ್ನೋದು ಪ್ರಶ್ನೆ ಆಯಿತು. ಆ ಸಮಯದಲ್ಲಿ ನಾನು ಇದು ಯಾಕೋ ಜಾಸ್ತಿ ವ್ಯತಿರಿಕ್ತಕ್ಕೆ ಹೋಗ್ತಾಯಿದೆ, ನಮ್ಮ ಕಾರ್ಯಕರ್ತರು ಏನೇನೋ ಹಂಗೆ ಮಾತಾಡ್ಬಿಟ್ಟವ್ರೆ, ನಮ್ಗೆ ತಲೆ ತೆಗಿಸ್ಬೇಕು ಅಂದಾಗ ನಾವು ನೋಡಪ್ಪ, ಇದು ಯಾವುದೇ ಕಾರಣಕ್ಕೂ ರಾಜಕೀಯ ಅಲ್ಲ, ಇದು ನೇರವಾಗಿ ನನ್ನ ತಮ್ಮ, ನಮ್ಮ ತಮ್ಮನ ಹೆಂಡತಿಯವ್ರ ಬಗ್ಗೆ ಮಾತಾಡಿರೋಂಥದ್ದು, ನಮ್ಮದೇನೂ ತಪ್ಪಿಲ್ಲ. ಅಷ್ಟಕ್ಕೋಸ್ಕರ ಇವರು ವೀರಾವೇಶದಲ್ಲಿ ಏನೇನೋ ಹೇಳೋದಿಲ್ಲ, ಅದಕ್ಕೆ ಉತ್ತರ ಕೊಟ್ಟಂಗೆ. ಇದು ಜಸ್ಟ್ ಆ್ಯಕ್ಷನ್ಗೆ ರಿಯಾಕ್ಷನ್. ನಾವು ಅವ್ರ ಸವಾಸಕ್ಕೆ ಹೋಗಿಲ್ಲ, ಅವ್ರ ಬಗ್ಗೆ ಮಾತಾಡಿದವರೆಲ್ಲ ಏನಿಲ್ಲ. ಅವ್ರು ಎಲ್ಲದಕ್ಕಿಂತ ಅವ್ರಿಗೆ ಬೀದಿಗೆ ತಗೊಬಂದ್ರಲ್ಲ, 4 ಜನ ಅವ್ರ ಪಕ್ಕ ಕೂತ್ಕೊಂಡು ಹೇಳ್ಸಿದ್ರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇವರಿಂದ ಹಿಂಗೆ ತಪ್ಪು ಕೇಳ್ಬಿಟ್ಟು ಈ ಥರ ಬೀದಿಗೆ ಬಂದೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು, ನಾವು ಮಂಜುನಾಥ, ಮಂಜುನಾಥ ನೀನು ಮಾಲೀಕನಲ್ಲ ಅಂತ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅದಾದಮೇಲೆ ಈಗ ನಮ್ಮ ಪ್ರೆಸ್ ಮೀಟು ಹುಣಸೂರಲ್ಲಿ ಅವರೆಲ್ಲ ಹೇಳಿದರು, ಅದೇ ಜಾಗದಲ್ಲಿ ನಮ್ಮ ಪ್ರೆಸ್ ಮೀಟು ಅವ್ರು ಏನೇನು ನನ್ನ ಬಗ್ಗೆ ಮಾತಾಡಿದರು, ಅವ್ರು ಟಿ ವಿಲಿ ಏನೇನು ಹೇಳಿದರು ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಇದು ಎ ಕರ ಬಂದ್ರೇನು, ಬಿ ಕರ ಬಂದ್ರೇನು, ಇದು ನಮ್ಮದೆಲ್ಲ ಮಾಲೀಕತ್ವ, ಕಾನೂನಲ್ಲಿ ಅವಕಾಶ ಇದೆ. ನನ್ನ ಫ್ಯಾಕ್ಟ್ರಿ ಜಾಗ ಅದು ನಿಲ್ವಾಗಲೂ LX ಇರೋಂಥದ್ದು, ನಾನು ಅಲ್ಲಿಗೆ ಟ್ಯಾಕ್ಸ್ ಕಟ್ತಾಯಿದ್ದೀನಿ. ಅಲ್ಲೆಲ್ಲ ಟ್ಯಾಕ್ಸ್ ಕಡ್ದು ಹೋಗಿದ್ರೆ ಅಲ್ಲಿಗೆ ಟ್ಯಾಕ್ಸೇ ಕಟ್ತಿಲ್ಲ ಅನ್ಬೇಕು. ನೀವು ಟೌನಲ್ಲಿದ್ದೀರಿ, ಟೌನಲ್ಲಿ ಅದಕ್ಕೂ ಉತ್ತರ ಕೊಟ್ಟೆ. ಹುಣಸೂರಲ್ಲಿ ಇಂತಿಂಥ ಪ್ರಾಪರ್ಟಿ ಇಂಥ ಪಂಚಾಯತಿಗೆ ಹೋಗ್ತದೆ, ಇಂತಿಂಥ ಅದು ಹುಣಸೂರು ಟೌನಲ್ಲೇ ಇದೆ, ಆದರೆ ಗೋವಿಂದಹಳ್ಳಿ ಪಂಚಾಯತಿಗೆ ಹೋಗುತ್ತೆ, ಅಲ್ಲಿ ಟ್ಯಾಕ್ಸ್ ಕಟ್ತಾರೆ. ಅದೆಲ್ಲ ಇನ್ನೂ ಇದಾಗಿ ಅದಕ್ಕೆ ಆ ಕಾನೂನಿನ ಅರಿವೇ ಇಲ್ಲ. ಕಾನೂನಿನ ನಿಮ್ಗೆ ಅರಿವಿಲ್ಲ ಅಂತಂದರೆ ಅವ್ರು ಒಪ್ಕೊಳ್ಳೋ ಸ್ಥಿತಿಲಿಲ್ಲ. ನಾನು ಅದಕ್ಕೆ ಅವ್ರಿಗೆ ನೋಡಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಪಕ್ವ ಆಗಬೇಕು, ಸ್ವೀಟ್ ಆಗಬೇಕು, ಪಕ್ವ ಆಗಬೇಕು, ನೀವು ಕೊಳ್ತೋಯ್ತಾ ಇದ್ದೀರಿ ಅಂತಂದರೆ ಸರಿ. ಅದೇ ರೀತಿ ಹೋಗ್ತಾ ಹೋಗ್ತಾ ಇದರಲ್ಲಿ ಪೂರ ಮಾತು ಕೇಳಿಲ್ಲ. ಈಗಲೂ ಅಷ್ಟೇ, ಈ ನನ್ನ ಇಂಡಿಯನ್ ಟಿ ವಿನ ಮತ್ತು ಇನ್ನೊಂದು ಯಾವುದು ಗುಡ್ ನ್ಯೂಸು, ಅದರಲ್ಲೂ ಕೂಡ ಅದೇ ತಪ್ಪು ಮಾಡವ್ರೆ. ವಿಚಾರನ ತಿಳ್ಕೊಳ್ಳದೆ ಯಾರೋ ಹೇಳಿಕೆ ಮಾತು ಕೇಳಿ ಬಾಲಿಶವಾಗಿ ಅಂಥ ರಾಜಕೀಯ ಮುತ್ಸದಿ ಚೀಪಾಗಿ ಮಾತಾಡಿದ್ದೀರಲ್ಲಪ್ಪ ನೀವು. ರಾಜ್ಯಸಭಾ, ಲೋಕಸಭೆ ಮಿನಿಸ್ಟ್ರು, ಅದೇ ಅವರೇ ಹೇಳ್ತಾರೆ, ನಾನು ಮಿನಿಸ್ಟ್ರು, ನಾನು 4 ಮಿನಿಸ್ಟ್ರು ಏನೋ ಹೇಳ್ತಾರಲ್ಲಪ್ಪ. ನೀವು ಯಾವ ಮಟ್ಟಕ್ಕೆ ಹೋಗಿ ಮಾತಾಡಬೇಕು? ರಾಜ್ಯಕ್ಕೋ ರಾಷ್ಟ್ರಕ್ಕೋ ಸಲಹೆ ಕೊಟ್ಟು ಡೈರೆಕ್ಷನ್ ಇರಬೇಕು. ಯಾಕಶ್ಚಿತ್ ಯಾವುದೋ ಒಂದು ಸರ್ವೆ ನಂಬರ್ ಜಾಗಕ್ಕೆ ಬಂದು ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲಪ್ಪ, ನಿಮಗೆ ಶೋಭೆ ತರೋದಿಲ್ಲ ಅಂತ. ನೀನು ಅದೇ ವಿಶ್ವನಾಥ ನೀನು ಮಾಲೀಕನಲ್ಲ, ಮಂಜುನಾಥ ನೀನು ಮಾಲೀಕನಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬದಲು ನೀನು ಮಂಜುನಾಥ ಬಾಯಲ್ಲಿ ನಿಂಗೆ ತಪ್ಪಾಯ್ತು, ಏನಿದು ಸಮಾಚಾರ ಅಂತ ಕೇಳಿದ್ರೆ ನೀನು ಅದ್ರ ಕಾಲತ ಇರ್ತಿದ್ದೆ ಅಂತ ಹೇಳಿದ್ದೀನಲ್ಲ, ಅದು ನೋಡೇ ಇಲ್ಲ ಅವನು. ಸಮಸ್ಯೆ ಇರೋದಲ್ಲಿ ಸಂಪೂರ್ಣ ವಿಚಾರನ ತಿಳ್ಕೊಳ್ಳದೆ ಅವರು. ಅದಕ್ಕೇನು ಈಗ ನಮಗೆ ಇದಾಗ್ತಿರೋದು ಯಾಕೆ? ಆ್ಯಕ್ಷನ್ಗೆ ರಿಯಾಕ್ಷನ್. ಅದಾಯಿತು, ಅದಕ್ಕೆ ಹೋಗಿ ಯಾರು ಏನಂದ್ರೂ ಪರವಾಗಿಲ್ಲ, ಇದಲ್ಲ. ಈಗ ಆ ಟಿ ವಿಲೂ ಅದಕ್ಕೇ ಭಾಳ ಕೆಟ್ಟದಾಗಿ ಪದ ಉಪಯೋಗಿಸಿದ್ದಾರೆ. ಈಗ ಆ್ಯಕ್ಷನ್ ರಿಯಾಕ್ಷನ್ ಅಂದಂಗೆ ಇಲ್ಲೇನು ಇಂಡಿಯನ್ ಟಿ ವಿಗೆ ಮತ್ತು ಇನ್ನೊಂದು ಯಾವುದು ಗುಡ್ ನ್ಯೂಸ್ಗೆ ಅವರು ಏನು ಪ್ರೆಸ್ ಮೀಟ್ ಆದರೆ ಒಂದು ನಿಮಿಷ ಕುಟುಂಬದ ಅಂತ ಫುಲ್ ಇದರಲ್ಲಿ ನಾನು ಹೇಳಿಲ್ಲ. ಹೌದು, ಅವರು ನನ್ನ ತಮ್ಮನ ಬಗ್ಗೆ ಆರೋಪ ಮಾಡಿರೋದು ಹೌದು, ಒಪ್ಕೋತಾ ಇದ್ದೀವಿ, ಇಲ್ಲ ಅಂತ ಏನಿಲ್ವಲ್ಲ. ನಿಮಗೆ ಆ ಥರ ಆರೋಪ ಮಾಡಬೇಕಾದ್ರೆ ಸತ್ಯಾಸತ್ಯ ತಿಳ್ಕೊಳ್ಳಿ. ನಾನೂ ನಮ್ಗೆ ಡ್ಯಾಮೇಜ್ ಎಷ್ಟಾಯಿತು? 4 ಎಕರೆ ಕಬಳಿಕೆ ಅಂತಂದ್ರೆ ಅರ್ಥ ಏನು ಹೆಡ್ಡಿಂಗಸಲ್ಲಿ ಎಲ್ಲ ಪೇಪರ್ ಬರೆದ್ರೆ ಬುಡುಗಾಟನ? ನಮಗಿರೋ ಜಮೀನಷ್ಟು, ನಾವು ಅದನ್ನ ಉಳಿಸ್ಕೊಳ್ಳೋದೇ ಕಷ್ಟ. ಅದೇ ಕಾನೂನಾತ್ಮಕ ಹೋರಾಟಗಳಿರ್ತವೆ. ಇವ್ರಿಗೇನು ವಿಚಾರಗಳು, ಸುಮ್ಮನೆ ಒಬ್ಬ ಅಂಥ ರಾಜಕೀಯ ಮುತ್ಸದಿ ಬಂದು ಏಕಾಏಕಿ ಕೆಟ್ಟದಾಗಂದರೆ ಪ್ರೆಸ್ ಅವರೆಲ್ಲ ಬರೆದ್ಬಿಟ್ರು. ಏನು ಮಾಡಬೇಕು? ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಎಷ್ಟು ಅವಮಾನ ಆಗಬೇಕು? ಜನ ಗೊತ್ತಿಲ್ಲದೆ ಇರೋರು ಏನು ತಿಳ್ಕೊಬೇಕು ನಮ್ಮನ್ನ? ಅದನ್ನು ಸಮಜಾಯಿಸಿ ಕೊಟ್ಟೆ, ಅದನ್ನು ಅವ್ರು ಉಲ್ಟಾ ಮಾತಾಡ್ತಾರೆ. ನಾನೇನು ಸಮಜಾಯಿಸಿ ಕೊಟ್ಟೆ ಅದರಲ್ಲಿ? ಅವ್ರು ಹಂಗೆ ಹೇಳಿದ್ದಕ್ಕೆ ರೀ 7 ತಲೆಮಾರಿನವ್ರು ನಾವು. ಹುಣಸೂರಿನಲ್ಲಿ ನಮ್ಮ ತಾತಂದ್ರ ಹೆಸರೆಲ್ಲ ಹೇಳಿದೆ. ಕಬ್ಬನ್ ಶೆಟ್ಟರು, ಅವ್ರ ಮೊದಲನೇ ಮಗ ಕೃಷ್ಣ ಶೆಟ್ಟರಿಗೆ ಮೊದಲನೇ ಮಗ ಹನುಮಂತ ಶೆಟ್ಟರು, ಅವ್ರಿಗೆ ನಂಜುಂಡಸ್ವಾಮಿ ಶೆಟ್ಟರು ಮೊದಲನೇ ಮಗ, ಅವ್ರಿಗೆ ಮೊದಲನೇ ಮಗ ಪ್ರೇಮ್ ಕುಮಾರ್ ನಮ್ಮಪ್ಪ, ಅವ್ರಿಗೆ ಮೊದಲನೇ ಮಗ ಮಂಜುನಾಥ, ನನಗೆ ಮೊದಲನೇ ಮಗ ಪವನ್ ತಪಸ್ವಿ.
7 ತಲೆಮಾರು ಹುಣಸೂರಲ್ಲಿ ಒಂದೇ ಒಂದು ಕೇಸ್ ಇಲ್ಲ, ತಕರಾರಿಲ್ಲ, ಏನಿಲ್ಲ. ಇಷ್ಟು ದಿನ ಹಿಂಗಿದ್ದೀನಿ. ಬರೀ 7 ತಿಂಗಳಲ್ಲಿ ನೀವು ಎಮ್ ಎಲ್ ಎ ಆದಮೇಲೆ ಏನು ಅನಾಹುತ ಆಗಿದೆ? 7 ತಿಂಗಳಲ್ಲಿ 7 ತಲೆಮಾರಲ್ಲಿ ಏನೂ ಇಲ್ಲ ಕಳಂಕ ನಮಗೆ. ಇದು ಹೇಳಿದ್ರೆ ಅವ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನೀನು ಮಹಾರಾಜನೇ ಅಂದರೆ ನಾನೇನು ಹೇಳಿ ಅದಕ್ಕೆ? ನಾವು 7 ತಿಂಗಳಲ್ಲಿ ಇನ್ನೂ ತಲೆಬಾಗಿ ಹೋಗ್ತಾಯಿದ್ದೀವಿ. ಸುಮ್ಮನೆ ನಾಟಕೀಯ ಡೈಲಾಗ್ಗಳು, ಜನ ಒಂಥರ ಇದಕ್ಕೆ. ಇಲ್ಲೂ ಅಷ್ಟೇ ನಾನು ಅಂದಿರೋದು ಸೇವಕನಾಗಿ ತಲೆಬಾಗಿ ಹೋಗ್ತಾಯಿದ್ದೀವಿ. 7 ತಲೆಮಾರಿನ ನಾವುಗಳು ಒಂದು ತಂಟೆ ತಕರಾರಿಲ್ಲದೆ. ನೀವು ಬಂದ 7 ತಿಂಗಳಲ್ಲಿ ಹುಣಸೂರಲ್ಲಿದ್ದಾಗ ಅನಾಹುತ ಮಾಡ್ಕೊಂಡಿದ್ದೀರಿ. ಇವೆಲ್ಲ ಮಾತಾಡಬೇಕಾಯ್ತು. ಎಚ್ಚರಿಕೆ ಇರಲಿ, ವಿಚಾರ ತಿಳಿದು ಮಾತಾಡಿ. ಹಾಂ, ಹೌದು 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 ಹೌದು. ಅದು ಏನು ಎಚ್ಚರಿಕೆ? ಈಗ ಅದ್ರಲ್ಲಿ ಬಂದಿದೆಯಲ್ರಿ, ಈಗ ಅದರಲ್ಲೇ ಹೇಳಿದ್ದೀನಲ್ಲ, ಏನೇನು ಹೇಳಿದ್ದೀನಿ. ಅವ್ರು ದಲಿತರ ಲ್ಯಾಂಡ್ ತಗೊಂಡಿದ್ದಾರೆ, ಅವ್ರ ಮಗ ದಲಿತರ ಲ್ಯಾಂಡ್ ತಗೊಂಡಿದ್ದಾರೆ, ಲೇಔಟೇ ಮಾಡಿದೆ, ಅಡ್ವಾನ್ಸೆಲ್ಲ ಪೂರ ದುಡ್ಡು ತಗೊಂಡಿದ್ದಾರೆ. ಅದೆಲ್ಲ ಜನಗಳಿದ್ದಾರಲ್ಲ. ಚೀಟಿ ವ್ಯವಹಾರಗಳೇನಾಗಿದೆ ಹುಣಸೂರು. ನಾನು ಅವ್ರಿಗೆ ಸಮೀಕ್ಷೆ ಮಾಡಿಸಿ ಏನಂತ ಅವ್ರ ಜನ ಅಂತ. ನೀವು ಅದನ್ನು ಮಾಡ್ತಾನೆ ಮಾತಾಡಬೇಕು. ಏನೋ ಇದಿದೆ ಅಂತ, ಮೈಕಿದೆ ಅಂತ ಬಂದು ಮಾತಾಡಿದ್ರೆ ಸಮೀಕ್ಷೆ ಮಾಡಿಸಿ ಜನಗಳು ಏನು ತಿಳ್ಕೊಂಡವ್ರೆ ನಿಮ್ಮ ಬಗ್ಗೆ ಅಂತ. ಈಗಲೂ ಅಷ್ಟೇ, ನೆನ್ನೆ ಇದಾಯ್ತಲ್ಲ ವೀಡಿಯೋ, ಅವ್ರ ವಾಗ್ಮೀಯತೆ, ಅವ್ರದ್ದು ಲ್ಯಾಂಗ್ವೇಜು, ಅವ್ರನ್ನೇನೋ ತಿಳ್ಕೊಂಡಿದ್ರು. ನಮಗೇನಪ್ಪ ಅಂತಂದರೆ ಆ ವಿಡಿಯೋ ನೋಡಿಬಿಟ್ಟು ನಾಲ್ಗೆ ಅವ್ರ ಗುಣ ಹೇಳ್ತದೆ, ನಾಲ್ಗೆ ಅವ್ರ ಗುಣ ಹೇಳ್ತದೆ, ಅವ್ರು ಬಳಸಿರೋ ಪದ ಅವ್ರ ಯೋಗ್ಯತೆ ಹೇಳ್ತದೆ. ಸಿ ಅದು ಏನು ನಾನು ಅದನ್ನು ಹೇಳಿದ್ದೀನಿ. ನೀವು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಹೇಳಿದ್ದೀನಿ. ಬದುಕಿದ್ದೀನಿ ಅಂತ ಎಲ್ಲ ಪ್ರೆಸ್ ಮಾಡಬೇಡಪ್ಪ ಪುಣ್ಯಾತ್ಮ. ಬದುಕಿದ್ದೀನಿ, ಅದೇ ನಿಮ್ಗೆ ಹೆಂಗೂ ಪ್ರೆಸ್ ಅವ್ರು ಸಿಗ್ತಾರೆ. ನಾನು ಹೇಳ್ತಿರೋದೇ ಮತ್ತೆ ನೀವೇ ಸಂಪನ್ಮೂಲ ವ್ಯಕ್ತಿಗಳು. ಈಗಲ್ಲ, ಜೊತೆಲಿದ್ದಾಗಲೂ ಹೇಳಿದ್ದೀನಿ, ಅವಾಗಲೂ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ವಿಚಾರಗಳು ಅವ್ರಿಗೆ ಅದೊಂದು ಚಟನೇ ಇರಬೇಕು. ಪ್ರೆಸ್ ಮೀಟ್ ಮಾಡೋದು ಒಂದು ಚಟ. ಎಲ್ಲೂ ಇಲ್ಲ, ಮರ್ತೋಯ್ತಾರಲ್ಲ ಅವ್ರು. ಈ ಪ್ರೆಸ್ ಮೀಟಲ್ಲಿ ಹೇಳಿರೋದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಗ್ಯಾಪ್ಕ ಮಾಡಿ ಇರ್ತೀವಿ. ಹುಣಸೂರಿಗೂ ಅಷ್ಟೇ ಬಂದ್ಬಿಟ್ಟು ನಾನು ಪ್ರತಿ ಸೋಮವಾರ ಎಲ್ಲರ ಕಷ್ಟ ನೋಡ್ತೀನಿ ಅಂತ ಹೇಳಿ 1 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ಆ ಥರ ಹುಡುಕಿ ಮತ್ತು ನಾವು ಅವ್ರ ಸಭಾಸಕ್ಕೆ ಹೋಗಿ ನಾವು ಅವ್ರ ಬಗ್ಗೆ ಮಾತಾಡಿಲ್ಲ. ನಮ್ಮ ಬಗ್ಗೆ ಮಾತಾಡಿದ ತಕ್ಷಣ ನಾವು ಇದಕ್ಕೆ ಬರೋದು. ಇವತ್ತು ಇದಕ್ಕೇನು ಪ್ರೆಸ್ ಮೀಟ್ ಅಂತೀರಿ, ಏನಂತೀರಿ, ಯೂಟ್ಯೂಬ್ ಚಾನಲ್ ಏನೋ ಬಂದಿತ್ತು, ಅವರು ಕೊಟ್ಟಂಥ ಆ್ಯಕ್ಷನ್ಗೆ ನಮ್ಮದು ರಿಯಾಕ್ಷನ್ ಆಗಿ ನಾವಿಲ್ಲಿ ಮಾತಾಡೋಕ್ಕೆ ಬಂದಿರೋಂಥದ್ದು. ಈಗ ಅಲ್ಲೇನೇನು ಹೇಳಿದ್ದಾರೆ ಈಗೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ವಿಚಾರವಾಗಿ ಮಾತಾಡ್ಬೋದಾಗ ಅದೇ ಮೊನ್ನೆ ಹಾಂ ಯಾರು ಅಲ್ಲ ರೀ, ನೋವು ನಿಮ್ಗಾದರೆ ನೀವು ಹೇಳಬೇಕು, ಇವ್ರು ಹೇಳ್ಬೇಕಪ್ಪ. ನೋವು ನಿಮ್ಗಾದರೆ ಇವ್ರು ಹೇಳೋದಾ, ಒಪ್ಕೊಳ್ಳೋಂಥದ? ನೀವು ಹೇಳಿ. ಇದು ಕಷ್ಟ ಆಗುತ್ತೆ. ಅವರು ಬಂದು ಹೇಳಿದ್ರೆ ಅದು ಹೇಳ್ತೀನಿ. ನಾನು ಅದನ್ನು ಮುಂದುವರೆದು ಹೇಳಿದ್ದೀನಿ. ನೀವು ಅದು ನೋಡಿದ್ರೆ ಈಗ ನೀವು ವಿಶ್ವನಾಥ್ ಥರ ಪ್ರಶ್ನೆಗೆ ಕಷ್ಟ ಆಗುತ್ತೆ. ನಾನು ಅದರಲ್ಲಿ ಏನೇನು ಮಾತಾಡಿದ್ದೀನಿ ನೀವು ಒಂದು ನಿಮಿಷ ನಂದೆಲ್ಲ ಮುಗಿಸಿದ್ಮೇಲೆ ನೀವೆಲ್ಲ ಕೇಳಿ. ಅದು ಲಾಸ್ಟಲ್ಲಿ ಪ್ರಶ್ನೆ ಕೇಳಿ. ಈಗ ನಾನು ಇಲ್ಲಿ ಬಂದು ಕೂತು ಆ ಯೂಟ್ಯೂಬಲ್ಲಿ ಮುಖಾಂತರ ಸಾರ್ವಜನಿಕವಾಗಿ ಏನೇನು ಪದಗಳನ್ನ ಬಳಸಿದ್ದಾರೆ, ಏನೇನು ವಿಚಾರಗಳನ್ನ ಹೇಳಿದ್ದಾರೆ, ಆ ವಿಚಾರಕ್ಕೆ ಆ್ಯಕ್ಷನ್ಗೆ ರಿಯಾಕ್ಷನ್ ರೀತಿಯಲ್ಲಿ ನಾನಿಲ್ಲಿ ಕೂತಿದ್ದೇನೆ. ಅದನ್ನು ನಾನು ಹೇಳಿದ್ಮೇಲೆ ನಿಮ್ಗೆ ಏನೇನು ಪ್ರಶ್ನೆ ಆಯಿತು ಪ್ರಶ್ನೆ ಮಾಡಿ ಅಂತಂದಾಗ ನೀವು ಮಾಡಿ. ಓಕೆ. ಈಗ ಆ ಹುಣಸೂರ್ದು ಪಾರ್ಟಿ ಎಪಿಸೋಡ್ ಆಯಿತು, ಅದಕ್ಕೆ 2 ಚಾನೆಲ್ ಅವರು ಇಲ್ಲೋಗಿ ಎಲ್ಲ ಹೋಗಿ ಕೇಳ್ಕೊಂಡ್ರು, ಬಂದರು, ಎಲ್ಲ ಮಾಡಿದ್ರು. ಸೊ ಹೇಳಿರೋವೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಆ ಚಾನಲ್ಲಿ. ಅದ್ರಲ್ಲಿ ಮೊದಲನೇದಾಗಿ ಅವರು ಏನು ಹೇಳಿದ್ರು, ಇದು ಆ್ಯಕ್ಷನ್ಗೆ ರಿಯಾಕ್ಷನ್ನು. ಮತ್ತು ನೀವು ತಪ್ಪು ಮಾಡಿದ್ದೀರಿ. ಆ ವಿಚಾರನ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಬಾಲಿಶವಾಗಿ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಿ ಅನ್ಬೇಕಾದನ್ನ ಬಾಲಿಶವಾಗಿ ಇಂಟರ್ವ್ಯೂ ಕೊಟ್ಟಿದ್ದೀರಿ. ವಿಚಾರ ಏನು ಅನ್ನೋದೇ ತಮಗೆ ಗೊತ್ತಿಲ್ಲ. ನಾನು ಅಲ್ಲಿ ಬಳಸಿದಂಥ ಪದ ನೀವು ಇಷ್ಟೆಲ್ಲ ಕೂಗಾಡಿ ಮಂಜುನಾಥ ನೀನು ಮಾಲೀಕನಲ್ಲ, ನೀನು ಯಾವನೋ ನೀನು ಅನ್ನೋ ಹೇಳೋ ಬದಲು ಮಂಜುನಾಥ ಇದೇನು ನಿಂಗೆ ಹಿಂಗಾಗಿದೆ ಅಂತ ಕರೆದಿದ್ರೆ ನಿನಗೆ ಈಗ ಬಗ್ಗದೇ ಇಲ್ಲ ಅವ್ರಿಗೆ. ನೀನು ಬಳಸಿರೋ ಪದಗಳಿದೆಯಲ್ಲಪ್ಪ ಪುಣ್ಯಾತ್ಮ, ನಾವು ಬಗ್ಗ ಪ್ರಶ್ನೆನೇ ಇಲ್ಲ. ಈಗ ಇಲ್ಲಿ ಶುರುವಾಗೋದು ಏನಪ್ಪ ಅಂತಂದರೆ, ಯೂಟ್ಯೂಬ್ ಚಾನಲಿನ ನಾನು ಹೇಳದ ಪದವನ್ನು ಬಳಸ್ಕೊಂಡು ಪ್ರಚೋದನಕಾರಿಯಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ.
ಆ ಪ್ರಶ್ನೆ ನಾವು ಹೇಳಿದ್ದೀವೋ ಇಲ್ವೋ ಅಂತ ತಿಳ್ಕೊಳ್ಳದೆ ಆರ್ಡಿನರಿ ಮನುಷ್ಯನಾಗಿ ನೀವು ಅದಕ್ಕೆ ಭಾಳ ಅತ್ಯಂತ ಕೆಟ್ಟ ಪದಗಳಲ್ಲಿ ನೀವು ಸಂಬೋಧಿಸಿದ್ದೀರಿ. ಹಂಗೆ ಹೇಳಿರ್ತಾನೆ, ಹೇಳಿಲ್ವಾ, ತಿಳ್ಕೊತೀನಿ, ಮಾಡಬೇಕು ಅನ್ನೋದೇನೋ ಇರಬೇಕಲ್ಲ. ನನಗೆ ಅದರಲ್ಲಿ ಹೇಳೋರಲ್ಲ ಏನಂತ, ಸಾರ್ವಜನಿಕ ಬದುಕಿನಲ್ಲಿ ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ಅನ್ನೋದೇ ಗೊತ್ತಿಲ್ಲ ಅಂತ. ಇವ್ರಂಗೆ ನಡಿಬೇಕು ನುಡಿಬೇಕು ಅಂತ ಅವ್ರು ಹೇಳ್ತಾವ್ರ? ನಾಲ್ಗೆನೇ ಮೆಟ್ಟು ಮಾಡ್ಕೊಂಡಿರೋರ ಹತ್ರ ನಾವೇನು ಬಯಸೋದು? ನಾವು ಅದಕ್ಕೆ ಹೇಳ್ತೀನಿ, ಅಲ್ಲೇ ಅದು ಹೇಳಿದ್ದೀನಲ್ಲ, ಬಚ್ಚಲಬಾಯಿ ವಿಶ್ವನಾಥ್ ಅವರೇ, ನಾನು ಅಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು. ಈ ಬಚ್ಚಲಬಾಯಿಗೆ ಒಳ್ಳೆ ನೀರು, ಅರಶಿನ ನೀರು, ಕೆಟ್ಟ ನೀರು, ಎಳ್ನೀರು ಹಾಕಿ ಎಲ್ಲನೂ ಒಳ್ಳೆಯದೇ. ಅದಕ್ಕೆ ಆ ರೀತಿ ಬಾಯಿನ ಕೆಡಿಸ್ಕೊಬಿಟ್ಟು ಏನೋ ಮಾತಾಡ್ತೀನಿ ಅಂದರೆ ಎಲ್ಲ ಮಾತಾಡೋದಕ್ಕಲ್ಲ. ನಾವು ಆ ಪದ ಬಳಸಿದರೆ ಬಳಸೋದು ಅಂತ ಹೇಳ್ಬೇಕು. ಅವ್ರಿಗೆ ಯಾರೋ ಕೇಳ್ಬಿಟ್ರು ಅಂತ ಹೇಳಿದಾಗ ಅದು ಕಷ್ಟ ಆಗುತ್ತೆ. ನೀವು ಹಂಗೆ ಹೇಳ್ಕೊಬಂದರೆ ಅರಸನವ್ರ ಬಗ್ಗೆನೂ ಮತ್ತೆ ಶುರು ಮಾಡಿದ್ದೀರಿ. ಅರಸನವ್ರು ನಾನೊಬ್ಬರು ನೆನೆಸ್ಕೊಳ್ಳೋದು, ಅರಸನವ್ರು ನೆನೆಸ್ಕೊಳ್ಳೋಂಥ ನೂರಾರು ಪುಣ್ಯಾತ್ಮರಾದ್ರೆ ಹಿಂಗೆ ಬೂಟಾಟಿಕೆಗೆ ನೆನೆಸ್ಕೊಳ್ಳೋದಲ್ಲ. ಅದ್ರ ಮಧ್ಯೆ ಬೇರೆ ನೀವು ಅಪ್ರತಿಮ ದೇಶಭಕ್ತ, ಪಕ್ಷ ನಿಷ್ಠೆಗೆ ದೇಶದಲ್ಲೇ ಮಾದರಿ ಆಗಿರೋಂಥ ಮಹಾನ್ ವ್ಯಕ್ತಿನ ಕೂಡ ನಿಮ್ಮ ಇಂಟರ್ವ್ಯೂವಲ್ಲಿ ಅವ್ರ ಹೆಸರನ್ನು ತಂದಿದ್ದೀರಿ ನೀವು. ಪಕ್ಷ ನಿಷ್ಠೆಗೆ ಅರಸನವ್ರು ನಮ್ಮ ಜೀವಿತವನ್ನು ಅವ್ರು ಹೆಂಗಿರಬೇಕು ಅದು. ಈಗ ಎಂಥ ಸಹಕಾರಿ ಮಂತ್ರಿಗಳೂ ಪ್ರತಿಯೊಂದು ಇದಕ್ಕೂ ಹುಣಸೂರಿಗೆ ಬಂದು ಯಾರಿಗೂ ಗೊತ್ತಿಲ್ಲದಂಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಕೆ ಎನ್ ರಾಜಣ್ಣವರು ಅವ್ರು ಪ್ರತಿ ಸಲ ನಾಮಿನೇಷನ್ ಆಗಬೇಕಾದ್ರು ಹುಣಸೂರಿಗೆ ಬಂದು ಸಮಾಧಿಗೆ ಕಾಲು ಮುಗಿದು ಕೈ ಮುಗಿದು ಹೋಗೋಂಥದ್ದು. ಈ ರೋಡಲ್ಲಿ ಹೋಗ್ಬೇಕಾರಲ್ವ ಪೊಲೀಸ್ನೂ ಇಲ್ದೇ ಸೀದಾ ಹೋಗ್ಬಿಟ್ಟು ಸಮಾಧಿಗೆ ಕೈ ಎಷ್ಟು ಜನ ಗೊತ್ತಿದ್ದು. ಈಗ ಹುಣಸೂರಿಗೆ ಸ್ಟ್ಯಾಚು ತಂದವ್ರು ನಾನು, ಅದನ್ನ ಇಡಬಾರ್ದು ಅಂತ ಆಗ್ತಿತ್ತು. ಅದನ್ನು ಅಲ್ಲಿಗೆ ಪಲಾಯನ ಮಾಡ್ತೀನಿ ಅಂದರು ಇವ್ರು ಗೆದ್ದಾಗ. ನಿನ್ಗೆ ಇಷ್ಟ ಇಟ್ಕೊಂಡ್ರೆ ಹೊಸದು ಇನ್ನೊಂದು ಪುತ್ಲಿ ಮಾಡಪ್ಪ ಅಂತ ಅಂದರು. ಇವೆಲ್ಲ ಹೇಳ್ಕೊಂಡು ಹೋದರೆ ಟಿಟ್ ಫಾರ್ ಟಾಟ್ ಇದಕ್ಕೆ ಪ್ರಶ್ನೆಗೆ ಉತ್ತರ ಇದು ಕೊಡ್ತಾ ಹೋಗೋದಾಗ್ತದೆ. ಅದಕ್ಕೆ ಅವ್ರು ಏನು ಇದರಲ್ಲೆಲ್ಲ ಬಳಸೋರೆ ಅದಕ್ಕೆ ಉತ್ತರ ಕೊಟ್ಕೊಂಡು ಹೋಗ್ತಿರೋದು. ಅದು ನಿಮ್ಮ ನಾಲಿಗೆ ನಿಮ್ಮ ಗುಣ ಹೇಳ್ತದೆ. ನಿಮ್ಮ ಏನು ವಾಗ್ಮಿ, ನಿನ್ನ ವಾಗ್ಮಿತನ ಎಷ್ಟು ನೀಚವಾಗಿದೆ ಅಂತ ನನ್ನ ಖುಷಿ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಟೈಮ್ ವಿಚಲಿತರಾಗ್ಬಿಟ್ಟವ್ರೆ. ನಿರ್ಗಳವಾಗಿ ಮಾತಾಡ್ತಿದ್ದವ್ರು ಬೆಬ್ಬೆಬ್ಬೆ ಅನ್ನೋ ಶುರು ಅಂತ ಖಂಡಿತವಾಗ್ಲೂ ಮಾಡೋರು. ನನಗೆ ಖುಷಿ ಆಯಿತು. ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದರೆ ಮಾತ್ರ ಅಲ್ವ ನಿಮಗೆಲ್ಲ ನೋವು ಗೊತ್ತಾಗೋದು. ನೀವು ಅಂದಾಗ ಅನ್ಸ್ಕೊಂಡು ಹೋಯ್ತಾನೇ ಇದ್ದರೆ ರಾಜಕಾರಣಿಗಳು. ನಾವು ಅದಕ್ಕೆ ತಯಾರಿಲ್ವಲ್ಲ. ನಾವು ಆ ಥರ ಗಾಜಿನ ಮನೇಲಿ ಇಲ್ಲ. ಅದು ಹೇಳಿದ್ದೀನಿ. ಪ್ರಾಮಾಣಿಕತೆಯ ಭದ್ರಕೋಟೆಯಲ್ಲಿದ್ದೀನಿ ಅಂತಲೂ ಹೇಳಿದ್ದೀನಿ. ಈಗ ಈಗ ಮತ್ತಿನ್ನೊಂದು ಸಮೀಕ್ಷೆ ಮಾಡಿಸಿ ದಯಮಾಡಿ ವಿಶ್ವನಾಥ್ ಅವರೇ. ಈ ವಿಡಿಯೋ ಬಂತಲ್ಲ, ನಿಮ್ಮ ಗುಣ ಅದರಲ್ಲಿ ಬರ್ತಾಯ್ತಲ್ಲ, ಅದರಲ್ಲಿ ಏನಂತಾರಪ್ಪ ಅದಕ್ಕೆ, ಅವರು ಆ ನ್ಯೂಸ್ಗೆ ರಿಯಾಕ್ಷನ್ ಕೊಟ್ಟಲ್ಲ ಜನಗಳು, ಕಾಮೆಂಟ್ಸು, ಆ ಕಾಮೆಂಟ್ಸಾರ ನೋಡ್ಕೊಬಿಡಿ ಸಾಕು. ನೀವು ನೋಡ್ತೀರಾ ಅದನ್ನ? ಅದರಲ್ಲಿ ಯಾರು ನಮ್ಮವರಲ್ವಲ್ಲ, ಸಾರ್ವಜನಿಕರು ತಾನೇ ರಿಯಾಕ್ಷನ್ ಕೊಟ್ಟಿರೋದು. ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡ್ತಾರೆ ನೋಡಿ. ಸರಿಯಪ್ಪ, ನೀವು ಪದಗಳನ್ನ ಬಳಸ್ಬೇಕಾದ್ರೆ ಯಾವ ಮಟ್ಟದ ಪದ ಬಳಸಬೇಕು? ಸಾಹಿತ್ಯದಲ್ಲಿ ನಿಮ್ಗೆ MLC ಕೊಟ್ಟಿರೋದು, ಪುಸ್ತಕ ಬರೆದಿದ್ದೀರಿ ಅಂತ MLC ಕೊಟ್ಟಿರೋದು. ನೀವು ಪದ ಬಳಕೆಗಳು ಎಂಥದ್ದು ಮಾಡಬೇಕು ಅಂದರೆ, ನಿಮ್ಮ ಗುಣ ಎಲ್ಲ ಬೀದಿಗೆ ಬಂತಲ್ಲ, ಬಟ್ಟು ಬಯಲಾಯ್ತಲ್ಲ, ನನಗದು ಸಂತೋಷ ಇದೆ. ಆ ವಿಡಿಯೋದಲ್ಲಿ ವಿಶೇಷವಾಗಿ ಹುಣಸೂರಲ್ಲಿ ಏನೋ ಮಾಡಿಬಿಟ್ರು ತಪ್ಪು, ಆ ತಪ್ಪರವಾಗಿದೆ ಅವ್ರಿಗೆ. ಅದನ್ನು ವಿತಂಡವಾದದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇದು ಎರಡನೇದಾಗಿದೆ ನಿಮ್ಮದು. ಮತ್ತೊಂದು ತಪ್ಪು ಮಾಡಿದ್ದೀರಿ. ಅದೇ ಮನುಷ್ಯನ ಸಹಜ ಲಕ್ಷಣಗಳು. ತಪ್ಪು ಮಾಡಿದ ಮತ್ತೆ ತಪ್ಪು ಮಾಡ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಈಗ ನಾವು ಅಂದ್ವಲ್ಲ ಬಚ್ಚಲಬಾಯಿ ವಿಶ್ವನಾಥ್ರವ್ರೆ ಅಂತ, ಅದು ಇಲ್ಲಿ ಕಂಡು ಬಂದಿದೆ, ದಿಢೀರಂತ ಕಂಡು ಬಂದಿದೆ. ಯಾವ ಥರ ಒಬ್ಬನ್ನ ನನಗೆ ಪಾಠ ಹೇಳವ್ರೆ, ಸಾರ್ವಜನಿಕ ಬದುಕಿನಲ್ಲಿ ನೀವೇನು ಮಾತಾಡಬೇಕು ಅಂತ ಗೊತ್ತಿಲ್ವೇನ್ರಿ ಅಂತ. ಹಿಂಗೆ ಮಾತಾಡಬೇಕು ಅಂತ ಎಲ್ಲ ನೀವುಗಳೇ ಹೇಳ್ಬೇಕು ಅಂತ. ಇನ್ನೊಂದು ಬಳಸಿದ್ದೀರಿ, ಚುನಾವಣೆಯಲ್ಲಿ ನೀನು 4 ಸಮಾಜದಿಂದ ಗೆದ್ದೆ, ಅವ್ರಿಗೇನು ಮಾಡಿದ್ಯಾ ಅಂತ ಹೇಳವ್ರೆ. ಖಂಡಿತ ಆ ಹುಣಸೂರು ಜನರ ಋಣ ನಾನು 450 ಕೋಟಿ ಇಟ್ಕೊಂಡು 3 ಸಲ ಗೆಲ್ಲಕ್ಕಾಗುತ್ತೇನ್ರಿ ಇವತ್ತಿನ ರಾಜಕಾರಣದಲ್ಲಿ? ಅಷ್ಟೆಲ್ಲ ಜನಗಳು ನನ್ನ ವಿಶ್ವಾಸ, ಪ್ರೀತಿ, ನಂಬಿಕೆ ಇಟ್ಕೊಂಡಿದ್ದಕ್ಕೆ ಗೆಲ್ಲಿಸ್ತಾರೆ.
ಅವ್ರಿಗೇನು ಮಾಡಿದ್ಯಾ? ನಾನು ಸರಿಯಪ್ಪ ನಾನು ಏನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಂಡ್ರೆ ಅದು ಇದಾಗುತ್ತೆ. ನೀನು ಹೋಗಿ ಜನಕ್ಕೆ ಕೇಳಪ್ಪ ಪುಣ್ಯಾತ್ಮ, ಹುಣಸೂರಿಗೆ ಹೋಗಿ ಯಾವ್ಯಾವ ಜನಕ್ಕೆ ಏನೇನು ಮಾಡಿದ್ದೀನಿ ಅಂತ. ನಾನು ಬಂದು ನಿಂಗೆ ಸೋಲಿಸ್ಬೇಕಾಯ್ತು, ನಾನು ಬಂದು ನೀನು ನಾನು ಸೋಲಿಸ್ದೆ. ಅಯ್ಯೋಪ್ಪ ಪುಣ್ಯಾತ್ಮ, ನಮ್ಮ ತಾಲೂಕಿನ ಜನ ಸೋಲಿಸಿದ ಕಣೆ ನನ್ನ. ಆಯಿತು, 7 ತಿಂಗಳಲ್ಲಿ ನೀನು ನಮಗೆ ಬಂದು 8,000ದಲ್ಲಿ ಸೋಲಿಸ್ದೆ. ಕೇವಲ 7 ತಿಂಗಳಲ್ಲಿ 45,000ದಲ್ಲಿ ಸೋಲಿಸೋದಲ್ಲಪ್ಪ ಪುಣ್ಯಾತ್ಮ. ನಮ್ಮ ಜನ ನಮ್ಮನ್ನು ಸೋಲಿಸ್ದಂಗೆ 7 ತಿಂಗಳಲ್ಲಿ 45,000 ಜನದಲ್ಲೇ ಆಯಿತು. ಆ ಸಮಾಜ ಈ ಸಮಾಜ ಜಾತಿಯ ನೀವೇ ನಿಮ್ಮ ಸಮಾಜದವರು 2 ಎಲೆಕ್ಷನಲ್ಲೂ ನಿಮ್ಮ ಬೂತ್ಗಳಲ್ಲಿ ಎಷ್ಟು ಓಟ್ ಕೊಟ್ಟರು ಹೇಳಪ್ಪ? ಯಾಕಪ್ಪ ಕೊಡಲಿಲ್ಲ ನಿಮಗೆ? ಯಾತಕ್ಕೆ ಕೊಡಲಿಲ್ಲ? ಸಮಾಜದವ್ರನ್ನ ಕರೆದು ಎತ್ಕಡ್ತಿರೋದು, ಸ್ಟ್ರೈಕ್ ಮಾಡ್ರು ಅಂತ ಮೊನ್ನೆ ಎಲ್ಲ ಮಾಡಿದವ್ರು ಯಾರು? ಇದಕ್ಕೆ ನಾನಾ? ಇನ್ನೊಂದು ಬಳಸಿದ್ರಲ್ಲ ಒಕ್ಕಲಿಗರದು ಹೆಣ್ಮಕ್ಳು ಅಂತ ಅಂದ್ಬಿಟ್ಟು, ಅದನ್ನು ಬಳಸಿದಂಥ ಪುಣ್ಯಾತ್ಮ ನೀನು. ಪ್ರತಾಪ್ ಸಿಂಹ ಅವರ ಚುನಾವಣೆಯಲ್ಲಿ ನಾನು ಬಳಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಪ್ರಥಮ ಚುನಾವಣೆಯಲ್ಲೂ ಇಬ್ಬರು ನಿಂತಿದ್ರು, 2ನೇ ಚುನಾವಣೆಯಲ್ಲೂ ಕುಮಾರಸ್ವಾಮಿ ಅವರು ನಿಂತಿದ್ರು, 3ನೇ ಚುನಾವಣೆಯಲ್ಲಿ ನೀವೇ ನಿಂತಿದ್ರಿ, 4ನೇ ಚುನಾವಣೆಯಲ್ಲಿ ನೀವೇ ನಿಂತಿದ್ರಿ, 5ನೇ ಚುನಾವಣೆಯಲ್ಲಿ ಹರೀಶ್ ಗೌಡರು ನಿಂತಿದ್ರು. ಈ ಪದಗಳ ಬಳಕೆ, ಈ ಪದಗಳನ್ನೆಲ್ಲ ಹುಟ್ಟಾಕ್ದಂಥವ್ರು ನಿಮ್ಮ ಮನಸ್ಸು, ನಿಮ್ಮ ಸೃಷ್ಟಿ ಅದು, ನಮ್ಮದಂತೂ ಖಂಡಿತ ಅಲ್ಲ. ಯಾವುದು ಗೊತ್ತಾಯ್ತಲ್ಲ? ಸುಮ್ಮನೆ ಅಂಥ ನೀಚ ಪದಗಳು ನಿಮ್ಮ ಬಾಯಲ್ಲಿ ಬರ್ತದೆ ಹೊರತು ನಮ್ಮ ಬಾಯಲ್ಲಿ ಬರೋದಿಲ್ಲ. ಇನ್ನೂ ಭಾಳ ದೊಡ್ಡ ಮಾತುಗಳು ಹೇಳಿದ್ದೀರಿ ನೀವು. ಅದು ಶೆಟ್ಟಿ ಅಂತ. ಅಯ್ಯೋ, ಶೆಟ್ಟಿಯಾಗುಟ್ಟಕ್ಕೆ ಹೆಮ್ಮೆ ಪಟ್ಟಿದ್ದೀನಪ್ಪ ವಿಶ್ವನಾಥ್ ಅವರೇ. ಶೆಟ್ಟಿಯಾಗುಟ್ಟಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮ ಪಾಪ ಪರಿಹಾರ ಆಗುತ್ತೆ. ದಿನಕ್ಕೊಂದು 10 ಸಲ ಶೆಟ್ಟಿ ಅಂತ ಹೋಗಿ, ನಿಮ್ಮ ಪಾಪ ಪರಿಹಾರ ಆಗುತ್ತೆ ದಿನಕ್ಕೆ. ಅದು ನೀವು ಮಾಡಿರೋ ಪಾಪನೇ ಎಷ್ಟು 1000 ಸಲ ಶೆಟ್ಟರು ಅಂತ ಕರಿಬೇಕೋ ಗೊತ್ತಿಲ್ಲ. ನಾನು ಶೆಟ್ಟಿ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಪ್ಪ. ಇನ್ನೂ ಒಂದು ಹೇಳ್ತೀರಿ ನೀವು, ಕುನ್ನಿ ಬಚ್ಚ ರೀ. ನಿಮ್ಮಂಥ ಮುತ್ಸದಿ ನನಗೆ ಬಚ್ಚ ಅಂತ ಅಂದರೆ ಏನೂ ಆಗಲ್ಲಪ್ಪ, ನಮ್ಮದೇನು ಮರ್ಯಾದೆ ಹೋಗ. ಅಪ್ಪಿತಪ್ಪಿ ನಾನೇನಾರ ನಿಮಗೆ ಲುಚ್ಚ ಅಂದರೆ, ವಿಶ್ವನಾಥ್ ಅವರೇ, ಅಪ್ಪಿತಪ್ಪಿ ನೀನು ಕುನ್ನಿ ಅಂದರೆ ಅಪ್ಪಿತಪ್ಪಿ ಏನೋ ಅದು ಇದಕ್ಕೆ ಹೇಳ್ಕೊಳ್ತೆ. ಹೌದು, ರಾಜಕೀಯದಲ್ಲಿ ನಿಮ್ಮ ಮುಂದೆ ಕುನ್ನಿನೇ, ಬಚ್ಚನೆ. ಅದೇ ನಾನು ತಿರುಗಿಸಿ ಅಪ್ಪಿತಪ್ಪಿ ಹೇಳ್ಬಿಟ್ರೆ ಲುಚ್ಚ ಅಂತ, ನನಗಂತೆ ಕಮ್ಮಿ ಆಗುತ್ತೋ ನಿಮ್ಗಂತೆ ಕಮ್ಮಿ ಆಗುತ್ತೋ? ಕುನ್ನಿ ಅಂತ ನನಗಂದ್ರಿ, ಎಲ್ಲ ಕಡೆ ಮೇಯ್ಕೊ ಬರ್ತದಲ್ಲ, ನೀವು ಅಂದಿ ಅಂತ ಹೇಳೋಕ್ಕಾಗುತ್ತಾ? ನಾನು ಹಂಗೆ ಹೇಳೋಕ್ಕಾಗುತ್ತಾ? ಹಂಗೆ ಹೇಳೋಕ್ಕಾಗಲ್ವಲ್ಲ ನಾವೆಲ್ಲ ಅವ್ರಿಗೆ. ಪೆದ್ದ ಇವರು ಬೃಹಸ್ಪತಿ. ಕಾನೂನು ಏನು ಅಂತ ಗೊತ್ತಿಲ್ಲದೇ ವೇದಿಕೆಯಲ್ಲಿ ಬಂದು ಯಾವನೋ ಹೇಳ್ತಾನೆ, ಯಾರೋ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋವಂಥ ಬೃಹಸ್ಪತಿ ನೀವು. ನಾವು ಪೆದ್ರು. ಇನ್ನು ಸಾರ್ವಜನಿಕ ಬದುಕಿನಲ್ಲಿ ಏನು ಹೇಳಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನು ನೀವೇ ಹೇಳ್ಕೊಡಂತ ಇದ್ದೀರಿ. ಅದು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ತಯಾರಿಲ್ಲ. ನಿಮ್ಮ ಆಮೇಲೆ ಅಲ್ಲಿ ನೀವು ಗುರು ಶಿಷ್ಯರು, ಖಂಡಿತವಾಗ್ಲೂ ನಾವು ಇವ್ರನ್ನ ಯಾವತ್ತೂ ಗುರು ಅಂತ ಒಪ್ಕೊಂಡಿಲ್ಲ, ನಾವು ಗುರುವಾಗಿ ಸ್ವೀಕರಿಸಿಲ್ಲ. ನನ್ನ ರಾಜಕೀಯ ಗುರುಗಳು ಬೇರೆ ಇದ್ದಾರೆ. ಆಮೇಲೆ ಸೀಟ್ ಕೊಡಿಸಿದ್ದೀನಿ. ಸೀಟ್ಗೆ ನೀವು ರೆಕಮೆಂಡ್ ಮಾಡಿರೋದು ಸತ್ಯ. ನಾನು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಮುಖ್ಯವಾಗಿ ಅವತ್ತಿನ ದಿನ ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಜಿಲ್ಲೆಯಿಂದ ಇಬ್ಬರು ರೆಕಮೆಂಡ್ ಮಾಡ್ತಾರೆ. ಅದು ಶ್ರೀನಿವಾಸ್ ಪ್ರಸಾದ್ ಅವರು, ಅದು ವಿಶ್ವನಾಥ್ ಅವರೇ. ಆದರೆ ನನಗೆ ಸೀಟ್ ಕೊಟ್ಟವರು ಆಸ್ಕರ್ ಫರ್ನಾಂಡಿಸ್ ಅವರು, ಖರ್ಗೆ ಸಾಹೇಬರು. ಇದು ಸ್ಪಷ್ಟವಾಗಿ 100 ಸಲ ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದೀನಿ, ಇದನ್ನ ಎಲ್ಲ ಭಾಷಣದಲ್ಲೂ ಮಾಡಿದ್ದೀನಿ. ನನಗೆ ಸೀಟ್ ಕೊಡಿಸಿದವರು ಆಸ್ಕರ್ ಫರ್ನಾಂಡಿಸ್ ಅವರು, ಖರ್ಗೆ ಅವರು. ನನಗೆ ಓಟ್ ಕೊಡಿಸಿದವರು ಸಿದ್ದರಾಮಯ್ಯನವರು. 100 ಸಲ ಅಲ್ಲ, 1000 ಸಲ ಹೇಳ್ತೀನಿ. ನನಗೆ ಓಟ್ ಕೊಡಿಸಿದವರು ಸಿದ್ದರಾಮಯ್ಯನವರು, ನನಗೆ ಸೀಟ್ ಕೊಟ್ಟವರು ಆಸ್ಕರ್ ಫರ್ನಾಂಡಿಸ್ ಅವರು, ಖರ್ಗೆ ಅವರು. ನೀವು ರೆಕಮೆಂಡ್ ಮಾಡಿದ್ದೀರಿ, ಇಲ್ಲ ಅಂದಿಲ್ಲ. ಆ ಋಣನೂ ತೀರಿಸಿದ್ದೀನಿ.
ನಾನು ಗೆದ್ದು ಬಂದ ಮೇಲೆ ನೀವು ಅಲ್ಲಿ ಸೋತು ಸುಣ್ಣ ಆದಾಗ ಇದೇ ಸಿದ್ದರಾಮಯ್ಯನವರು ಯಾರಿಗಪ್ಪ ಕೊಡಬೇಕು ಅಂದಾಗ ನಾನು ಆ ಥರ ರೆಕಮೆಂಡ್ ಮಾಡಿದ್ದೀನಿ ನಿಮ್ಮನ್ನ. ಜೊತೆಗೆ ಎಲೆಕ್ಷನ್ ನಿಂತ್ಕೊಂಡು ಕಾಯ ವಾಚ ಮನಸ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಹಣ ಎಲ್ಲ ರೀತಿಯೂ ಸಹಾಯ ನಾವು ಮಾಡ್ಕೊಂಡು ಮಾಡಿದ್ದೀವಿ. ಅಂದರೆ ಅವ್ರ ಕೈಗೆ ಅಂತಲ್ಲ, ಚುನಾವಣೆಗಳನ್ನ 2 ಚುನಾವಣೆ ಮಾಡಿರೋದು ನಾನು ನಿಮಗೆ, ನೀವು ಒಂದು ಮಾಡಿಲ್ಲ ನನಗೆ. ಒಂದರಲ್ಲಿ ಸೀಟ್ ಕೊಡೋ ರೆಕಮೆಂಡ್ ಮಾಡಿದ್ರಿ, ಅದಾದಮೇಲೆ 4 ಎಲೆಕ್ಷನ್ ನೀವು ನನ್ನ ಪರಾನೇ ನಿಂತ್ಕೊಳ್ಳಲಿಲ್ಲ, ನನ್ನ ವಿರೋಧ ಮಾಡಿದ್ರಿ, ಪಕ್ಷದಲ್ಲಿದ್ದರೂ ಮೋಸ ಮಾಡಿದ್ದೀರಿ. ಇವೆಲ್ಲ ಮಾತಾಡೋಕೆ ಹೋದರೆ ದೊಡ್ಡ ಸಬ್ಜೆಕ್ಟ್ ಆಯ್ತದೆ. ನಾವು ಏನು ನೀವು ಹಿಂಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಬೇಕಾದರೆ ಹಿಂಗೆ ನೀವು ಹೇಳ್ತಾಯಿರಿ, ನಾನು ಅದಕ್ಕೆ ಉತ್ತರ ಕೊಟ್ಕೊಂಡು ಹೋಯ್ತಾನೇ ಇರ್ತೀನಿ. ನನಗೆ ರೆಕಮೆಂಡ್ ಮಾಡಿದ್ದೀರಿ, ಆ ಋಣನೂ ಕೂಡ ನಿಮಗೆ ತೀರಿಸಿದ್ದೀನಿ. ನಿಮಿಷ ಅದು ನಾನು ಕರೆದಿರೋದಪ್ಪ, ಒಂದು ನಿಮಿಷ ಇದೆಲ್ಲ ಮುಗಿಸ್ಬಿಡ್ತೀನಿ. ಕೊನೆಯದಾಗಿ ಅವರ ಆ ಪ್ರಶ್ನೆಗೆ ಉತ್ತರ ಅದರಲ್ಲೇನು ಟಿ ವಿಲಿ ಹೇಳೋರು, ಅದು ಇಂಡಿಯನ್ ಟಿ ವಿಲಿ ಹೇಳೋರಪ್ಪ, ಅದಕ್ಕೆ ಉತ್ತರಗಳು ಅಷ್ಟೇ, ಆ್ಯಕ್ಷನ್ ರಿಯಾಕ್ಷನು. ಕೊನೆಯದಾಗಿ ನನಗೆ ನಾನು ಹೇಳ್ದಿರೋ ಪದನ ಆ್ಯಂಕರು ಪ್ರಚೋದಾತ್ಮಕವಾಗಿ ಕೇಳಿದಾಗ ನೀವು ಭಾಳ ಕೀಳು ಮಟ್ಟದ, ನಿಮ್ಮ ಬಾಯಿಂದ ಇನ್ನೇನು ನಿರೀಕ್ಷೆ ನಮಗೇನಿರಲಿಲ್ಲ ಬಿಡಿ, ಅಷ್ಟು ಕೀಳು ಮಟ್ಟದ ಪದದಲ್ಲಿ ನನಗೆ ಸಂಬೋಧಿಸಿದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೋಳಿ ಮಗ ಅನ್ನೋ ಪದನ ಅವರೇನೋ ಇದು ಮಾಡಿದ್ದಾರೆ. ನಮ್ಮ ತಾಯಿ ಮುತ್ತೈದೆ ವಿಶ್ವನಾಥ್ ಅವ್ರನ್ನ ಬೋಳಿ ಮಾಡಿದ್ದೀರಿ. ಆ ಶಾಪ ನಿನ್ನ ಕರ್ಮ ಇನ್ನು ಮುಂದೆ ನಿನಗೆ ಕಾಡುತ್ತೆ ವಿಶ್ವನಾಥ್. ಸ್ವಲ್ಪ ನಾವು ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಟಿ ವಿ ಸಂಪೂರ್ಣ ನೋಡಿ ಯಾವ ಪದಕ್ಕೆ ಏನೇನು ಅಂದವ್ರೆ, ನಿಮಗೆಲ್ಲದಕ್ಕಿಂತ ಒಂದೇ ಒಂದು ಸಾಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ನೀವಿಷ್ಟೆಲ್ಲ ಹೇಳೋ ಬದಲು ವಿಶ್ವನಾಥ್ ಅವರೇ, ಏ ಮಂಜುನಾಥ ಬಾ ಇಲ್ಲಿ, ಇದೇನು ನಿನ್ನ ತಪ್ಪಾಗಿದೆ ಏನಿದು ಅಂತ ನೀನು ಕೇಳಿದರೆ ನೀನು ಕಾಲು ಮುಂದೆ ಇರ್ತೀನಿ ಅಂತ ಅದೇ ವೀಡಿಯೋದಲ್ಲಿ ಐತೆ ನೋಡ್ಬಿಟ್ಟು ಮಾತಾಡಬೇಕಾಗಿತ್ತು. ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅನ್ನೋದಕ್ಕೆಲ್ಲ ನೀವು ಉತ್ತರ ಕೊಟ್ಟರೆ ನಾವು ಬಗ್ಗದೇ ಇಲ್ಲ. ಇಲ್ಲೇನಾದ್ರು ಬಿಟ್ಟಿರೋದಿದ್ರೆ ಪ್ರಶ್ನೆ ಕೇಳ್ರಪ್ಪ, ನಾನು ಹೇಳ್ತೀನಿ. ಇವರು ಇದೇ ರೀತಿ ಹಿಂದೆನೂ ಒಂದು ಹಲವಾರು ಜನರ ಮೇಲೆ ಆರೋಪ ಮಾಡಿದ್ರು. ಕೆಲವೊಬ್ರು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆನೂ ಸುಧಾ ಹಾಕಿದಂಥ ಪ್ರಕರಣಗಳಿದೆ ಸರ್. ಈ ನಿಟ್ಟಿನಲ್ಲಿ ನೀವೆಲ್ಲಾದ್ರು, ಯಾಕೆಂತಂದ್ರೆ ಅವ್ರ ರೀತಿ ನೀವು ಕೌಂಟರ್ ಕೊಟ್ಕೊಂಡು ಹೋಗ್ಲಿಕ್ಕೆ ನಾವು ಅವ್ರ ರೀತಿ ಹೋಗಲ್ಲ ಅಂತ ಹೇಳ್ತಿದ್ರಿ. ಆ ರೀತಿ ಏನಾದರೂ ಮಾನನಷ್ಟ ಮೊಕದ್ದಮೆ ಮಾಡ್ತೀರಾ? ಈ ಮಾನನಷ್ಟ ಮೊಕದ್ದಮೆಗೆಲ್ಲ ಇದು ಬೆಂಡಾಗ ಜೀವ ಅಲ್ಲ ಅದು. ಇದಕ್ಕೆ ದುರಾಂಕಾರಕ್ಕೆ ಉದಾಸೀನವೇ ಮದ್ದು ಅಂತ. ದುರಾಂಕಾರಕ್ಕೆ ಈಗಂತೂ ಶಾಪ ಕಾಡೋಕ್ಕೆ ಶುರು ಆಗುತ್ತೆ ಬಿಡಿ. ನಮ್ಮ ತಾಯಿ ಬಗ್ಗೆ ಅವ್ರು ಯಾವಾಗ ಬೋಳಿ ಮಾಡಿದ್ರು ಈಗಂತೂ ಆ ಶಾಪ ಅವ್ರಿಗೆ ತಟ್ಟುತ್ತೆ, ಆ ಕರ್ಮ ನೋಡ್ತಾರೆ. ಈಗ ಅಷ್ಟು ಹೇಳಬಲ್ಲೆ. ಇನ್ನು ಬಾಕಿದಕ್ಕೆ ಅವ್ರು ಏನು ಹೇಳ್ತಿದ್ರೆ ಅದೇ ನನಗೆ ಹೇಳ್ದಲ್ಲಪ್ಪ, ನಾನು ಪುಣ್ಯನೇ ಅಪ್ಪ, ನಾನು ಬಚ್ಚನೇ, ನನ್ನ ಮರ್ಯಾದೆ ಏನೋಯ್ತು ರಾಜಕೀಯವಾಗಿ, ನಾನು ಬಚ್ಚ ಪುಣ್ಯನೇ. ಆದರೆ ನೀನು ಅಂದಿ ಅಂತ ನಾನು ಹೇಳಕ್ಕದ್ದ, ಎಲ್ಲ ಕಡೆ ಮೇಕಪ್ ಬಂದಂಗೆ ಅಂತ ನಾನು ಹೇಳಲ್ಲ ಹಂಗೆ ಅವ್ರಿಗೆ. ಇದು ಕೋಲ್ಡ್ ವಾರ್ ಯಾಕೆ ಆಯ್ತದೆ? ಇದು ಆ್ಯಕ್ಷನ್ಗೆ ರಿಯಾಕ್ಷನ್ ರೀ. ಅವರು ಸುಮ್ಮನಿದ್ರೆ ನಾವು ಸುಮ್ಮನೆ ಆಗ್ತೀವಿ. ಈಗ ನಾವು ಶುರು ಮಾಡಿದ್ದು ನಾವಾ? ಸಮಸ್ಯೆ ಇರೋದು ವಿಚಾರನ ನಾವೇ. ನಾನು ಇನ್ನೇನು ಹೇಳಿ, ಪಕ್ವ ಆಗಬೇಕು, ಸ್ವೀಟ್ ಆಗಬೇಕು, ವಯಸ್ಸಾಗ್ತದೆ. ಈಗ SM ಕೃಷ್ಣ ಅವ್ರು ದಿ ಗ್ರೇಟ್ ಮ್ಯಾನ್, ಅವ್ರ ಬಗ್ಗೆ ಈ ಬತ್ತಲ್ಲ 2 ದಿನ ಪೇಪರ್ಲಿ ಹೆಂಗೆ ತಿಳ್ಕೊಬೇಕು? ನಾವೇ ಓದ್ಬಿಟ್ಟು ಅಪ್ಪ ಏನಪ್ಪ ನಮ್ಮ ಜನ್ಮ, ನಾವೆಲ್ಲಿದ್ದೀವಿ ಅಂತ ನಾವೇ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಪ್ರಾಯಶ್ಚಿತ. ನೀವು ಪಕ್ವಾಗ್ರಿ ಅಂತಂದರೆ ನೀವು ಕೊಳಿತಾ ಇದ್ದೀರಿ. ಈಗ ನಮಗೇನು ಅನಿಸುತ್ತೆ ಗೊತ್ತಾ, ಇವ್ರು ವಿಚಾರ ಹೇಳಿದ್ರೆ, ಇವ್ರು ಎಷ್ಟು ಹೇಳಿದ್ರೆ ಮನ್ಸು ಕೆಡಕ್ಕಿಲ್ಲ, ನಮ್ಮ ಬಾಯಿನಿಗೆ ತೊಳ್ಕೊಬೇಕು, ಹಂಗಾಗದೆ. ಅವ್ರ ವಿಚಾರನೇ ಮಾತಾಡ್ಬೇಕು, ಅವ್ರ ಹೆಸ್ರು ಹೇಳಬಾರ್ದು, ಅಷ್ಟು ಅಸಹ್ಯಕರವಾಗಿದೆ. ಈಗೆಲ್ಲದಕ್ಕೂ ಇದಾಗಿ ಪುನಃ ಅವ್ರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ, ಅವರು ಬಾಲೆಸಿದ್ರೆ ರಿಬೌಂಡ್ ಆಗೇ ಆಗುತ್ತಲ್ವ. ಆ ಥರ ನಾವು ಒಟ್ಟಲ್ಲಿ ಎಲ್ಲದಕ್ಕೂ ತಯಾರಿದ್ದೀವಿ. ಸರ್, ಇದು ನಮ್ಮ ತಾಯಿನ ಈ ಮಟ್ಟಕ್ಕೆ ನಿಂದಿಸಿದ ಮೇಲೆ ಹುಣಸೂರು ತಾಲೂಕು ಜನಕ್ಕೆ ದಯಮಾಡಿ ಕೇಳಿ ಸರ್, ನನ್ನ ತಾಯಿನ ನಿಂದನೆ ಮಾಡಿರೋನ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಯಾವುದರ ವಿಚಾರನ ತಿಳ್ಕೊಂಡು ಮಾತಾಡಿ. ಇಲ್ಲದೆ ವಿಚಾರಗಳಿಗೆಲ್ಲ ನೀವೇನೋ ಬಾಯಿದೆ ಅಂತ ಅಂದ್ಬಿಟ್ಟಿದೆ
ಇಷ್ಟ ಬಂದಂಗೆ ಮಾತಾಡಬೇಡಿ. ನಾನು ಒಂದು ಸಲ ಅಲ್ಲ, 2 ಸಲ ಅಲ್ಲ, ಜೊತೆಯಲ್ಲಿದ್ದಾಗಲೂ ಸರ್ ಇದು ಯಾಕೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಹೇಳ್ತೀನಿ. ಅವ್ರಿಗೆ ಒಂಥರ ಮದ ಬಂದ್ಬಿಡ್ತದೆ. ಅವು ಹೋಗಲಿ, ಈಗ ಯಾವ ರೀತಿ ಇರಬೇಕು. ಈಗ ನಾನು ಅಲ್ಲಿ ಹೇಳಿರೋದು ಸುಳ್ಳ? ನಿಮಗೆ ಇಂಥವ್ರು ಗುರ್ಸಿದ್ರು, ನೀವು ಅವ್ರ ಜೊತೆ ನಿಂತ್ರ ಅಂತ ಕೇಳಿ ಸುಳ್ಳ? ಎಸ್.ಎಂ. ಕೃಷ್ಣ ಅವರು ನಿಮಗೆ ಮಂತ್ರಿ ಮಾಡಿದ್ರು, ನಿಮಗೆ ಯಾಕೆ ಆ ಮಂತ್ರಿ ತೆಗೆದ್ರು, ಆ ಮಂತ್ರಿ ತೆಗೆದು ಸಹಕಾರ ಕೊಟ್ಟರು ಯಾಕೆ ಅಂತ ಅದಲ್ವಾ? ಅವ್ರಿಗೇನು ಮಾಡಿದ್ರಿ ನೀವು? ನಾನು ಮಂತ್ರಿ, ವಿದ್ಯಾಮಂತ್ರಿ, ನಾನು ಈ ಮಂತ್ರಿ ಆ ಮಂತ್ರಿ ಕೊಟ್ಟವ್ರು ಯಾರು ರೀ? ಅವ್ರಿಗೇನಂದ್ರಿ ರೀ? ಅವ್ರನ್ನ ಯಾವ ರೀತಿ ತೇಜೋದಯ ಮಾಡಿದ್ರಿ? ದಿ ಗ್ರೇಟ್ ಮ್ಯಾನ್ ಒಂದು ಉಸಿರಾಡಲಿಲ್ಲ. ನಾವು ಅಷ್ಟು ದೊಡ್ಡವ್ರು ಅಲ್ವಲ್ಲಪ್ಪ, ಅಷ್ಟು ದೊಡ್ಡತನ ನಮ್ಮ ಹತ್ರ ಇಲ್ಲ, ನಾವು ತಡ್ಕೊಳಕ್ಕೆ ಆಗಲ್ಲ. ನಾವು ಪ್ರಾಮಾಣಿಕರಿದ್ದೀವಿ, ನಾವು ಯಾವುದೇ ತಪ್ಪು ಮಾಡಿಲ್ಲ. ನೀವು ಹೇಳೋದಕ್ಕೆ ಸುಮ್ಮನೆ ನಮ್ಮನ್ನ ಯಾಕೆ ನಿಮ್ಮ ಬಾಯಿಗೆ ತಗೋತೀರಿ? ಸಿದ್ದರಾಮಯ್ಯನವರು ಅಲ್ಲಿ ಸೋಲ್ತಾಗ ಇಲ್ಲಿ ಬಂದು ನಿನಗೆ ಅವಕಾಶ ಮಾಡಿಕೊಟ್ರು ಅನ್ನೋದು ತಪ್ಪ? ಸುಳ್ಳ? ಮನ್ಸಳ್ಳಿ ಮಾದೇವ್ ಕೊಡಬೇಕಾಗಿದ್ದು ಹಠ ಮಾಡ್ಕೊಂಡು ಕೊಟ್ರಲ್ಲಪ್ಪ, 2 ಸಲ ಟಿಕೆಟ್ ಕೊಟ್ಟರು, ಸುಳ್ಳ? ಆಯಿತು, ಇಲ್ಲಿ ಮತ್ತೆ ಸೀಟ್ ಕೇಳಿದ್ರು, ಬೇರೆ ಏನೋ ಕೇಳಿದ್ರು, ಕೊಡಲಿಲ್ಲ, ಅದು ಕೇಳಿ ಹೋಗಿದೆ. ಆಮೇಲೆ ಅದಾದಮೇಲೆ ಪಾಪ ದೇವೇಗೌಡರು ಅವರು ಅದೊಂದು ಸೀಟ್ ಕೊಟ್ಟರು, ಗೆದ್ದರು, ಸ್ಟೇಟ್ ಅಧ್ಯಕ್ಷ ಮಾಡಿದ್ರು. ಅವರೆಲ್ಲ ನೀವು ಪತ್ರಿಕೆಗಳಲ್ಲೇ ನೋಡಿದ್ದೀರಿ. ಹಂಗಾರೆ ನಾನು ಹೇಳಿದ್ನಲ್ಲ ಅವ್ರು ಹೇಳಿರೋದ? ಅಲ್ಲೂ ಮೋಸ ಮಾಡಿ ಅವ್ರ ಕುಟುಂಬದ ಬಗ್ಗೆ ವಿರೋಧ ಮಾತಾಡಿ ಎಲ್ಲ ಹೋಗಿ BJPಗೆ ಬಂದರು. ಪಾಪ ಪುಣ್ಯಾತ್ಮ ಯಡಿಯೂರಪ್ಪನವರು ಬೇಡಪ್ಪ ಯಾರಿಗಾರ ಕೊಟ್ಬಿಡೋ ನಿಂಗೆ MLC ಮಾಡಿ ಸೀಟೂ ತಗೊಂಡು ಸೋತು ಮತ್ತೆ MLC ತಗೊಳಕ್ಕೆ ಅವ್ರಿಗೆ ಹೋಗಿ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಸುಳ್ಳ? ನಾನೇನಾರ ಸುಳ್ಳು ಹೇಳಿದರೆ ಸುಳ್ಳು ಹೇಳಿದ್ಯಲ್ಲ ನಿನ್ನ ಬಾಯಿ ಏನೋ ಅದು ನಿಂದು ಅಂತ ನಮ್ಗೆ ಹೇಳ್ಬೇಕು. ನಾನು ಏನೇನು ನಡೆದಿದೆ ಅದೇ ಹೇಳ್ತಾಯಿದ್ದೀನಿ. ಬಟ್ ಅಷ್ಟೆಲ್ಲ ನಡೆದು ನೀನೇ ನಮಗೆ ಪಾಠ ಹೇಳ್ತೀಯ, ನೀನು ಮಾದರಿಯಾಗಿರ್ಬೇಕು, ನೀನು ಹಿಂಗಿರಬೇಕು ಹಂಗಿರಬೇಕು ಅಂತ. ಸೊ ವಿಶ್ವನಾಥ್ ಶೆಟ್ಟಿಗೆ ಪೆಂಡ್ರೈವ್ ಅನ್ನೋ ಪದ ಕಾರಣ ಆಗುತ್ತೆ ಅನ್ಕೋತೀನಿ. ಸೊ ಏನಾದ್ರು ಪೆಂಡ್ರೈವ್ ಇತ್ತು ಅಂತ ಹೇಳಿದ್ರೆ ನನ್ನ ಹತ್ರ ಇರೋ ಮಾಹಿತಿಗಳು ಹೇಳಿದ್ನಲ್ಲ, ಒಂದೊಂದು ಈಗ ಹೇಳಿದ್ನಲ್ಲ, ಅದು ಬರಲಿ, ತನಿಖೆ ಕೊಟ್ಬಿಡೋದು, ತನಿಖೆ ಮಾಡಲಿ, ತಗೊಂಡಿರೋದು ಸತ್ಯನ ಸುಳ್ಳಾರ ಗೊತ್ತಾಯ್ತು. ಅವೆಲ್ಲನೂ ಇದೆ, ಬಾಯಿ ಮುಚ್ಕೊಂಡಿರಿ ವಿಶ್ವನಾಥ್ ಅಂತ ಹೇಳ್ತಿರೋದು ನಾನು. ಅವರು ನಿಲ್ಲದೆ ಬರಲಿ, ಇದು ಎಪಿಸೋಡ್ ಇಲ್ಲಿಗೆ ಮುಗಿಯಲ್ವಲ್ಲ. ನಾನು ಹೇಳ್ದನಲ್ಲ ಪುಷ್ಪ ಡೈಲಾಗು, ಬಗ್ಗದೇ ಇಲ್ಲ ಅಂತ. ನಮಗೆ ಯಾವತ್ತು ಮಾಡಿಲ್ಲ, ಆದರೆ ಮಾಡಿದಾಗ ಅದನ್ನೂ ಹೇಳ್ಬಿಡ್ತೀನಿ. ಅಯ್ಯೋ ಎದುರಿಸೋದು ಇಲ್ಲ. ಈಗ ನೀವೆಲ್ಲ ಓದೇ ಇಲ್ವಾ ಪತ್ರಿಕೆಯಲ್ಲಿ? ನಡೆದ ಘಟನೆ ನಿಮ್ಮಂಥ ಮಾಧ್ಯಮದಲ್ಲಿ ಗೊತ್ತಿಲ್ವಪ್ಪ? ನಿಮ್ಮ ಈ ಪ್ರೆಸ್ ಮೀಟ್ಗೆ ಅವ್ರು ಕೌಂಟ್ರು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ, ಮತ್ತೆ ಮುಂದುವರಿತೀರಾ ಅಂತ. ಅವ್ರು ಏನೇನು ಅಂತಾರೆ ಅದನ್ನು ಈಗ ಹೇಳ್ದನಲ್ಲಪ್ಪ. ಅವ್ರು ಏನಂದ್ರೆ ಅದಕ್ಕೆ ಇನ್ನೇನಾರ ಮರ್ತಿದ್ರೆ ಜ್ಞಾಪಕ ಮಾಡಿ ಅಂದರೆ ನೀವು ಯಾರು ಜ್ಞಾಪಕ? ಬೇಸಿಕ್ ಬನ್ನಿ ಮಂಜುನಾಥ್ ಸರ್, ನೀವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತೀರಿ ಎ ಖರಾಬು ಬಿ ಖರಾಬು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರೇನು ಬೃಹಸ್ಪತಿಗಳಲ್ಲ. ಹೌದು ಹೌದು ಹೌದು. ಮುಂದುವರೆದು ಕೇಳ್ತೀನಿ ನಾನು ಇದೇ ವಿಚಾರನ ವಿಶ್ವನಾಥ್ ಅವ್ರು ಕೇಳ್ತೀನಿ. 2020 ಸರ್ಕಾರ ಸುತ್ತೋಲೆ ಮಾಡಿದೆ, ಇದೇ ಮಾತನ್ನ ಮಂಜುನಾಥ್ ಅವರು ಕೋಟ್ ಮಾಡಿ ಹೇಳ್ತಾರೆ. ಆದ್ರೂ ನೀವು ಯಾಕೆ ಈ ವಿಚಾರನ ಮುಂದುವರಿಸ್ತೀರಿ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಈಗ ಎ ಖರಾಬ್ನಲ್ಲಿ ಬೇರೆಯವರಿಗೆ ಭೂಮಿ ಲೀಸಲ್ಲಿ ಇದ್ರೆ ಅದನ್ನ ಬೇರೆ ಸೆಕೆಂಡ್ ಲೀಸ್ ತಗೋಬಹುದು ಅಂತ ಇದೆಯಾ ಇಲ್ವಾ? ಅದು ಡಾಕ್ಯುಮೆಂಟ್ ಏನಾದರೂ ರಿಲೀಸ್ ಮಾಡ್ತೀರಾ? ಆ ಥರ ಇಲ್ಲವೇ ಇಲ್ಲ, ಆ ಥರ ಯಾವುದೂ ಇಲ್ಲ. ತಗೋಬೇಕು ಇಲ್ಲ ಇಲ್ಲ ಅದಂಗಲ್ಲಪ್ಪ. ಅಲ್ಲಿ ನೀವು ಈ ಪ್ರಶ್ನೆನ ನನ್ನ ಹತ್ರ ಅವ್ರ ಹತ್ರ ಕೇಳೋಕ್ಕೆ ನೀವು ಯಾವ್ದಾರ DC ಹತ್ರ AC ಹತ್ರ ಹೋಗಿ ಕೇಳ್ಬಿಟ್ರೆ ಆಗುತ್ತೆ. 1961, 62 ಭಾರತ ದೇಶದ ರೀಕ್ಲಾಸಿಫಿಕೇಷನಲ್ಲೇ ಅದು ಸುತ್ತೋಲೆಗಳಾಗೋಗಿದೆ, ಅವ್ರಿಗೆ ಭೂಮಿ ಆಗಿದೆ. ತಪ್ಪಾಗಿದ್ದರೆ ಇವ್ರದ್ದಾಗಬೇಕು, ಕಾಫಿ ಕ್ಯೂರಿಂಗ್ ಹೊರಿಸ್ದು. ನಾವು ಬಾಡಿಗೆಗೆ ತೊಗೊಂಡಿರೋದ್ರಿ ಅದು. ಆಯಿತು, ಇಲ್ಲಿರೋರು ಎಷ್ಟು ಜನ ನೀವು ಬಾಡಿಗೆ ಮನೆಗೆ ಹೋದರೆ ಅವ್ರು ವಂಶ ಕೇಳ್ತೀರಿ, ವಂಶಾವಳಿ ಕೇಳ್ತೀರಿ ಹೇಳ್ರಪ್ಪ. ಬಾಡಿಗೆ ಮನೆ ಸಿಕ್ಕಿದ್ರೆ ಸಾಕು, ಅಗ್ರಿಮೆಂಟ್ ಮಾಡ್ಕೊಂಡು 11 ತಿಂಗಳದ್ದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಿರೋ. ಅವ್ರ ಅಪ್ಪ ಯಾರು, ತಾತ ಯಾರು, ರಷ್ಟ್ರಲ್ಲಿ ಅಂತ ಅಂದ್ಬಿಟ್ಟು ಯಾರು ಕೇಳೋರಿದ್ದಾರೆ ಹೇಳಿ? ಲೋಕಾರೂಢಿಯಾಗಲ್ಲ. ಫಸ್ಟು ನಾವು ಬಾಡಿಗೆ ಅವ್ರಿಗೆ ತಪ್ಪು ಮಾಹಿತಿ, ನಾನು ಅಲ್ಲೇ ಹೇಳ್ತಿರೋದು, ಅವ್ರಿಗೆ ಸಂಪೂರ್ಣ ತಪ್ಪು ಮಾಹಿತಿ. ಆಮೇಲೆ ವಿಚಾರ ತಿಳ್ಕೊಳ್ಳದೆ
ಕಾನೂನು ತಿಳ್ಕೊಳ್ಳದೆ ಯಾರೋ ಹೇಳಿದ್ರು ಬಂದು ಹೋಗಿ ಕೂತ್ಕೊಂಡು ಮಾತಾಡ್ಬಿಟ್ರು. ಅದು ಅಲ್ಲಿ RTC ಇದ್ದರೆ ನಿಮಗೂ ತೋರಿಸ್ತೀನಿ. ಆ ಬಿ ಖರಾಬ್ ಇನ್ನೊಬ್ರದ್ದು ಇದ್ದಿದ್ದನ್ನ ನಾನು ಪ್ರೆಸ್ ಮೀಟಲ್ಲೂ ಕೊಟ್ಟಿದ್ದು, ಬಿ ಖರಾಬ್ ಅಂದರೆ ಹಿಂಗೇಪ್ಪ ಅಂತ. ನೀವು RTC ಜಮೀನುಗಳಿದೆಯಾ, RTCಲಿ ಎ ಖರಾಬ್ ಬಿ ಖರಾಬ್ ಅಂತ ಪ್ರಿಂಟ್ ಆಗೋಗಿರುತ್ತೆ. ಎಷ್ಟು ಎ ಖರಾಬ್ ಇರುತ್ತೆ ಎ ಖರಾಬ್ ಮುಂದೆ ಪ್ರಿಂಟ್ ಆಗುತ್ತೆ, ಎಷ್ಟು ಬಿ ಖರಾಬ್ ಇರುತ್ತೆ ಬಿ ಖರಾಬ್ ಮುಂದೆ ಪ್ರಿಂಟ್ ಆಗುತ್ತೆ. ಇದರಲ್ಲಿ ಇದಲ್ಲದೆ ಇನ್ನೂ ಕಾರ್ಯಶುಮಾರಿ, ಇನ್ನೂ ಇದ್ರ ಡಾಕ್ಯುಮೆಂಟ್ಗಳು, ಕರ್ದಾಗಳು, ಅದಾದಮೇಲೆ ಅಷ್ಟು ದಾಖಲೆನೂ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಷ್ಟೆಲ್ಲ ಆಮೇಲೆ ಅವ್ರು ಕೊಟ್ಟಿರೋ ದಾಖಲೆಲೇ ಇದೆ. ಅಲ್ಲಿ ಸಮಸ್ಯೆ ಇನ್ನೂ ಒಂದು ಹೇಳ್ತೀನಿ, ನಾನು ಅದನ್ನೂ ಹೇಳಿದ್ದೀನಲ್ಲ, ವಿಶ್ವನಾಥ್ ಅವರು ಅವತ್ತಿನ ದಿನ ಬಿ ಖರಾಬ್ ಅಂತ ಪದ ಉಪಯೋಗಿಸಿಲ್ಲ. ಪತ್ರಿಕೆಯಲ್ಲಿ ಉದ್ದೇಶಪೂರ್ವಕವಾಗಿ ಬಿ ಖರಾಬ್ ತಪ್ಪಾಗಿದ್ದರೆ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ದರೆ ಹಂಗಿರೋಕ್ಕಿಲ್ಲ. ಇನ್ನು ಇನ್ವರ್ಟೆಡ್ ಕಾಮ ಇದು ಏನಪ್ಪ ಬ್ರ್ಯಾಕೆಟಲ್ಲಿ ಬಿ ಅಂತ ಬರೆದ್ಬಿಟ್ರು. ಉದ್ದೇಶಪೂರ್ವಕ ಅಲ್ವಾ ಅದು? ಆಮೇಲೆ ಅದಕ್ಕೆ ಆಯ್ತಲ್ವಾ, ಮುಗೀತು. ಎ ಖರಾಬ್ ಬಿ ಖರಾಬ್ ಅವರು ಬೃಹಸ್ಪತಿ ಅವ್ರಿಗೆಲ್ಲ ಗೊತ್ತಿದೆ. ಪತ್ರಿಕೆಯವರೇ ತಪ್ಪಾಗಿದೆ ಅಂತ ಕೊಟ್ಟವ್ರಲ್ರಿ, ಓದಿಲ್ವಾ ಅದು? ಹಾಂ ಕರೆಕ್ಟಪ್ಪ, ಅದೇ ಇಂಪಾರ್ಟೆಂಟು. ಆಯಿತು, ಅದಾದಮೇಲೆ ತಾನೇ ಅದು ಕಾಪಿ ಕೊಡ್ರಪ್ಪ. ಪತ್ರಿಕೆಲೇ ಎ ಖರಾಬ್ ಬಿ ಖರಾಬ್ ಅಂತ ಬಂದಿರೋದನ್ನ ನೀವು ಎ ಖರಾಬ್ ಅಂತ ಓದಿಕೊಳ್ಳತಕ್ಕದ್ದು ಅವ್ರಿಗೆ ಇದು ಕೊಡ್ತಾರಲ್ಲ ತಿದ್ದುಪಡಿ. ಅದಕ್ಕಿಂತ ಇನ್ನೇನಪ್ಪ ಬೇಕು ದಾಖಲೆ? ಈಗ ನಾನೇ ಪೆದ್ದ, ಅವರು ಬೃಹಸ್ಪತಿಗಳು. ಈಗ ಪತ್ರಿಕೆ ಅವ್ರು ಬರೆದಿರೋದನ್ನ ಹಿಂಗಾಗಿದೆ ಅಂತ ತಿದ್ದುಪಡಿ ಕೊಟ್ಟು ಪೇಪರ್ ಇಲ್ವಪ್ಪ, ಕೊಡಪ್ಪ ಇವ್ರಿಗೆ, ಅಷ್ಟೇ ಮುಗ್ದೋಯ್ತು, ಅದೇ ಕೊಟ್ಬಿಡಿ, ಅದು ಬರುತ್ತೆ. ಆಮೇಲೆ ಇನ್ನೊಂದು ಅವ್ರಿಗೆ ವಿಚಾರ ಗೊತ್ತಿಲ್ಲ. ನಮ್ಮ ಫ್ಯಾಕ್ಟ್ರಿ, ವಾಟರ್ ಫ್ಯಾಕ್ಟ್ರಿ ಇದೆಯಲ್ಲ, ಅದನ್ನು ಸ್ವಲ್ಪ ಹಿಂಗೆ ಮಾಡಿ ಕಣ್ಣಿಗೆ ತೋರಿಸ್ಬಿಡು ಸಾಕು. ಈಗ ನಾನು ನೋಡಿದ್ದು ಬರಲಿಲ್ಲ, ನಾನು ಬರ್ಕೊಂಡಿಲ್ಲ. ಈಗ ಮುಗ್ದೋಯ್ತಲ್ವ ಅದು? ಫುಲ್ ಸ್ಟಾಪ್ ಅಲ್ವಾ ಸರ್? ಅಲ್ಲ ಸರ್, ನಾನು ಹೇಳಿದ್ದೀಗ ನಾನು ಪೆದ್ದ, ಅವರು ಬೃಹಸ್ಪತಿಗಳು. ಪತ್ರಿಕೆಯವ್ರು ಬರೆದವರು, ನಾನು ಹೇಳ್ತೀವಿ ವಿಶ್ವನಾಥ ಪದ ಬಳಸಿಲ್ಲ, ಆದರೆ ಇವ್ರು ಹಿಂಗೆ ಹಾಕ್ಬಿಟ್ಟಿದ್ರು. ಅದಕ್ಕೆ ನಾನು ಯಾರಿಗೆ ಇಲ್ಲ 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 ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ದ್ವೇಷ ಇಲ್ಲ. ನಾನೇನು ದ್ವೇಷ ಅದನ್ನ ನನ್ನ ಆತ್ಮೀಯ ಸ್ನೇಹಿತರು ಭಾಳ ಪ್ರೀತಿಸ್ತಾರೆ. ಚಿ 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 ಇಲ್ಲ 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 ನೋಡಿ, ಒಂದು ನಿಮಿಷ, ಅದು ಅವ್ರಿಗೆ ಕೇಳ್ಬೇಕು. ನನಗೆ ಸ್ನೇಹಿತರು ನನ್ನ ಕಂಡ್ರೆ ಭಾಳ ಪ್ರೀತಿ, ಆವಾಗಲೇ ಹೇಳ್ದಲ್ವೇನ್ರಿ, ಸ್ನೇಹಿತರುಗಳು ನನ್ನ ಕಂಡ್ರೆ ಭಾಳ ಪ್ರೀತಿ. ಅವ್ರೇನಂದ್ರು ಅನ್ಸ್ಕೊತೀನಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ರು ಏನು ಬರೆದ್ರು ನಾನು ಅನ್ಸ್ಕೊತೀನಿ. ಓಕೆ, ಥ್ಯಾಂಕ್ ಯು. ಸೈ ಇನ್ನೊಂದು ಸಲ ಅವ್ರ ವಿಚಾರ ಮಾತಾಡಿದ್ರೆ ನನ್ನ ಬಾಯಿ ಹೊಲ್ಸಾಗೋಯ್ತದೆ. ಇನ್ನು ಅವ್ರ ವಿಚಾರನೇ ಮಾತಾಡೋದು ನಡೀರ ತೆಗಿಬಿಡಪ್ಪ. ಅವ್ರ ವಿಚಾರ ಬಿಟ್ಟು ಬೇರೆ ಹೇಳ್ರಿ, ಅವ್ರ ವಿಚಾರ ಬಿಟ್ಬಿಡ್ರಪ್ಪ.